ओम विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमाचार्यपादाय निताय कृपप्रदायिने गौरकथादामदाय नगरग्रामतारिणे नमः ओम विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशातारिणे ते श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंदा हरे कृष्णा कृष्ण कृष्ण हरे 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 राम 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 हरे हरे मूकं करोति वाचालिं भंगं लंघयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरम् हरि ओಂ तत्सत् ಹರೇ ಕೃಷ್ಣ. ಎಲ್ಲರಿಗೂ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತಾ ಯಥಾರೂಪದ 18ನೇ ಅಧ್ಯಾಯದ ಶ್ಲೋಕ 29 ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಧನಂಜಯನೇ, ಐಹಿಕ ಪ್ರಕೃತಿಯ 3 ಗುಣಗಳಿಗೆ ಅನುಗುಣವಾದ ಬೇರೆ ಬೇರೆ ಬಗೆಗಳ ತಿಳುವಳಿಕೆಯ ಮತ್ತು ದೃಢ ಸಂಕಲ್ಪದ ವಿಷಯವನ್ನು ವಿವರವಾಗಿ ಹೇಳುತ್ತೀನಿ, ದಯವಿಟ್ಟು ಕೇಳಿ. ಕೃಷ್ಣ ನೋಡ್ರಿ, ಹೀಗೆ ಕೃಷ್ಣ ಹೇಳ್ತಿರೋಂಥದ್ದು ನೋಡಿ. ಇಷ್ಟು ದಿನ ಚರ್ಚೆ ಮಾಡಿದ್ದು ಏನಂತಂದ್ರೆ 3 ಘಟಕಗಳು. 3 ಘಟಕಗಳ ಯಾವುದರಲ್ಲಿ 3 ಘಟಕಗಳು ಅಂತಂದ್ರೆ ನೋಡಿ, ನಾವು ವಿಭಾಗವನ್ನ ನೋಡ್ತಾ ಬಂದ್ವಿ. ನೋಡಿ, ಒಂದು ಕಾರ್ಯ ಆಗ್ಬೇಕು ಅಂತಂದ್ರೆ ನೋಡಿ ಅದರಲ್ಲಿ 5 ಅಂಶಗಳು ಬೇಕು: ಕರ್ಮಸ್ಥಳ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಡೆದಾಗಿ ಪರಮಾತ್ಮ. ಹಾಗೆ ಮುಂದೆ ನಾವು ಹಂಗೆ ನೋಡ್ಕೊಂಡು ಬಂದ್ರೆ ಮನುಷ್ಯ ದೇಹ, ಮನಸ್ಸು ಮತ್ತು ಮಾತುಗಳ ಮೂಲಕ ನ್ಯಾಯ ಮತ್ತೆ ಅನ್ಯಾಯದ ಕರ್ಮಕ್ಕೆ 5 ಅಂಶಗಳೇ ಕಾರಣ ಅಂತ ಹೇಳ್ತಾರೆ. ನೋಡ್ರಿ, ಅದರಲ್ಲಿ 3 ವಿಭಾಗ ಮಾಡ್ತಾರೆ, ಅದರಲ್ಲಿ 2 ವಿಭಾಗ ಮಾಡ್ತಾರೆ: ದೇಹ, ಮನಸ್ಸು, ಮಾತು. ಅದರಲ್ಲಿ 2 ಭಾಗ ನ್ಯಾಯ, ಅನ್ಯಾಯ. ಹಿಂಗೆ ವಿಭಾಗ ಆಗ್ತಾ ಬಂತು. ಕರ್ಮದ 3 ಘಟಕಗಳಲ್ಲಿ ಇಂದ್ರಿಯಗಳು, ಕರ್ಮ ಮತ್ತು ಕರ್ತ ಅಂತ ಇದೆ. ಅದರಲ್ಲಿ ಕರ್ಮ ಮತ್ತೆ ಕರ್ತನನ್ನ ಈಗ ಕಳೆದ ಕೆಲವು ದಿನಗಳಲ್ಲಿ ನಾವು ಚರ್ಚೆ ಮಾಡಿತ್ತು ನೋಡಿ. ಹಿಂಗೆ ಮುಂದುವರೆದಂತ ಬಂದಾಗ ಈಗ ನಾವು ತಿಳುವಳಿಕೆ ಬಗ್ಗೆ ನೋಡಿ, ಸಂಕಲ್ಪದ ಬಗ್ಗೆ ವಿಭಾಗ ಮಾಡೋದು. ಈಗೇನ್ ಚರ್ಚೆ ಆಗತ್ತೆ ಅಂತಂದ್ರೆ ತಿಳುವಳಿಕೆ ಮತ್ತೆ ದೃಢ ಸಂಕಲ್ಪವನ್ನ ವಿಭಾಗ ಮಾಡೋದು. ಇದರಲ್ಲೂ ಕೂಡ ಈಗ ಇಡೀ ಅಧ್ಯಾಯ ಇನ್ ಮುಂದೆ ಎಲ್ಲ ಏನ್ ಓದ್ಕೊಂಡು ಹೋಗ್ತೀವಿ ಇವೆಲ್ಲ ಹಿಂಗೆ ಬರುತ್ತೆ ನೋಡಿ. ಗುಣಗಳ ಅನುಸಾರವಾಗಿ ಬೇರೆ ಬೇರೆ ಅಂಶಗಳನ್ನ ಅಧ್ಯಯನ ಮಾಡೋದು. ಭೌತಿಕ ಪ್ರಪಂಚವನ್ನ ಅಧ್ಯಯನ ಮಾಡ್ಬೇಕು ಅಂತಂದ್ರೆ ಅದನ್ನ ಗುಣಗಳ ನೋಡಿ ಆಧಾರಿತವಾಗಿ ಅಧ್ಯಯನ ಮಾಡೋದು. ಹಂಗ್ ಮಾಡೋದು. ಇನ್ಮೇಲೆ ಈ ಅಧ್ಯಾಯ ಮತ್ತೆ ಭಗವದ್ಗೀತೆ ಓದಿದಾಗ ಇನ್ಮೇಲೆ ಎಲ್ಲವನ್ನ ಗುಣಗಳ ಆಧಾರಿತವಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋ ಆ ಥರದ್ದು ಒಂದು ಪ್ರಯತ್ನ ಆಗ್ಬೇಕು. ಹಿಂಗೆ ನಾವು ಏನ್ ನೋಡ್ತೀವಿ, ಏನ್ ಕೇಳ್ತೀವಿ, ಏನ್ ಮಾತಾಡ್ತೀವಿ, ಹೇಗ್ ನಡ್ಕೋತೀವಿ, ಯಾರನ್ನ ಸಂಪರ್ಕಿಸ್ತೀವಿ, ಏನೆಲ್ಲ ಆಗುತ್ತೆ, ಆಗದೆ ಇರುತ್ತೆ, ಪ್ರತಿಯೊಂದನ್ನು ಕೂಡ ಭೌತಿಕ ಪ್ರಪಂಚದಲ್ಲಿ ಗುಣಗಳ ಆಧಾರಿತವಾಗಿ ಗುರುತಿಸುವಂಥದ್ದು ಆಗ್ಬಿಟ್ರೆ ನೋಡಿ ನಾವು ಬಹಳ ಬುದ್ಧಿವಂತರಾಗ್ತೀವಿ, ನಾಗರಿಕರಾಗ್ತೀವಿ ನೋಡಿ. ಆ ಪ್ರಕಾರ ನಮ್ಮ ನಡೆ ನುಡಿ ಎಲ್ಲವೂ ಕೂಡ ಈಗ ಹೇಳಿದ್ವಲ್ಲ, ದೇಹ, ಮಾತು ನೋಡಿ, ಮನಸ್ಸು, ನಮ್ಮ ಮಾಡೋಂಥ ಎಲ್ಲ ಕ್ರಿಯೆಗಳು, ಪ್ರತಿಕ್ರಿಯೆಗಳು ಕರ್ತನಾಗಿ ನೋಡಿ. ನಮ್ಮನ್ನ ಯಾರೋ ಒಬ್ಬ ಭೇಟಿ ಮಾಡ್ತಾನೆ ಅನ್ಕೊಡಿ. ಈಗ ನಾವು ಒಂದು ಟ್ರೈನಲ್ಲಿ ಹೋಗ್ತಿರ್ತೀವಿ, ಯಾರೋ ಭೇಟಿ ಮಾಡ್ತಾರೆ. ನೋಡಿ ಹಿಂಗೆ ನಾವು ದಾರಿಲಿ ಹೋಗ್ತಿರ್ತೀವಿ, ಯಾರೋ ಒಬ್ಬ ಸಿಗ್ತಾನೆ.
ನೋಡಿ ನಮ್ಮ ಬದುಕಲ್ಲಿ ಯಾರ್ಯಾರು ಬರ್ತಾರೆ ಎಲ್ಲರನ್ನೂ ಗುಣಗಳ ಆಧಾರಿತವಾಗಿ ಗಮನಿಸೋದು. ನೋಡಿ, ಪ್ರತಿಯೊಂದನ್ನು ಕೂಡ, ಒಂದು ವಸ್ತುವನ್ನು ಕೂಡ ಗುಣಗಳ ಪ್ರಕಾರ ನಾವು ಗಮನಿಸಬಹುದು. ಪ್ರಾಣಿಗಳು ಸಿಕ್ಕಿದ್ರೆ ಪಕ್ಷಿಗಳಲ್ಲೂ ಕೂಡ ನಾವು ಗುಣಗಳ ಆಧಾರಿತವಾಗಿ ಗಮನಿಸಬಹುದು. ನೋಡಿ, ಇಂತಿಂತ ಪ್ರಾಣಿಗಳು ಇಂತಿಂತ ಗುಣದಲ್ಲಿರ್ತವೆ ಅಂತ ಇರುತ್ತೆ. ಇಂತಿಂತ ನೋಡಿ ಪಕ್ಷಿಗಳು ಕೂಡ ನೋಡಿ. ಅಷ್ಟೇ ಅಲ್ಲ, ಒಂದು ಬಣ್ಣಗಳು ಕೂಡ, ನೀವು ಪ್ರಕೃತಿಯಲ್ಲಿ ಬಣ್ಣಗಳು ಕಾಣ್ತೀರಲ್ವಾ, ನೀವು ಜನಗಳ ಬಟ್ಟೆ ಹಾಕೊಂಡು ಬಂದಿರ್ತಾರಲ್ವಾ, ಆ ಬಟ್ಟೆ ಹಾಕೊಂಡ್ ಬಂದಿರೋದನ್ನ ನೋಡಿ ನೀವು ಹೇಳ್ಬೋದು ಇವನ್ ಯಾವ ಗುಣದಲ್ಲಿದ್ದಾನೆ ಅಂತ. ಅವನ್ ಯಾವ ಗುಣದಲ್ಲಿದ್ದಾನೆ ಅಂತ ನೋಡಿ ತಿಳ್ಕೊಂಡ್ರೆ ಅವನು ಹೇಗ್ ನಡ್ಕೋತಾನೆ ಅಂತ ನೀವು ಹೇಳ್ಬೋದು. ನೋಡಿ, ಬಟ್ಟೆ ಹಾಕೊಂಡಿರೋದ್ರಲ್ಲಿ ಕೆಲವರು ಸಾತ್ವಿಕ ಹಾಕೊಂಡಿರ್ತಾರೆ, ಕೆಲವರು ರಾಜಸಿಕ, ಕೆಲವರು ತಾಮಸಿಕವಾಗಿ ಬಟ್ಟೆ ಹಾಕೊಂಡಿರ್ತಾರೆ. ನೋಡಿರ್ತೀರಾ ಬಟ್ಟೆಗಳು, ಬಣ್ಣಗಳು, ಅವ್ರು ಹಾಕೊಂಡಿರುವಂತ ಹೌದು, ನೋಡಿ ಅವ್ರ ಅಲಂಕಾರಗಳು, ನೋಡಿದೆ ಅದನ್ನ ನೋಡಿದೀವಿ ಪ್ರಭುಜಿ. ನೋಡಿ ಹೇಳ್ಬೋದು. ನೋಡಂಗೆ ನೋಡಂಗೆ ನೋಡಿ, ಸಹಜವಾಗಿನೇ ಬಟ್ಟೆಗಳು ಸತ್ವಗುಣದಲ್ಲಿರೋರು ಎಂತ ಬಟ್ಟೆ ಹಾಕೊಂಡಿರ್ತಾರೆ, ರಜೋಗುಣದವ್ರು ಇರೋರು ಎಂತ ಬಟ್ಟೆ ಹಾಕೊಂಡಿರ್ತಾರೆ, ತಮೋ ಗುಣದವ್ರು ಎಂತ ಬಟ್ಟೆ ಹಾಕೊಂಡಿರ್ತಾರೆ. ಸತ್ವಗುಣದವರು ವೈಟ್ ಕಲರ್ ಹಾಕೊಂಡಿರ್ತಾರೆ, ಎಲ್ಲೋ ಮತ್ತೆ ರಜಗುಣದವರು ರೆಡ್ ಕಲರ್ ಹಾಕೊಂಡಿರ್ತಾರೆ, ಮತ್ತೆ ಕಪ್ಪ ತಮೋಗುಣದವರು ಕಪ್ಪ ನೀಲಿ ಬಣ್ಣ, ನೀಲಿ ಬಣ್ಣ, ನೀಲಿ ಮತ್ತೆ ಡಾರ್ಕ್ ಕಲರ್. ಕಪ್ಪು ಕಪ್ಪು. ಇದು ನೀವೇ ಗಮನಿಸಿರ್ತೀರಿ, ತಮೋ ಗುಣದಲ್ಲಿ ಇರೋರು ಹಾಕೊಂಡಿರ್ತಾರೆ, ಅವ್ರಿಗೆ ಅದೇ ಇಷ್ಟ ಆಗತ್ತೆ. ನಾನು ಹಂಗೇ ಗಮನಿಸ್ತೀನಿ, ಬೀದಿಯಲ್ಲಿ ಹೋಗ್ಬೇಕಾದ್ರೆ, ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನೋಡಿ ಹಂಗೇ ಗಮನಿಸ್ತೀನಿ. ಸಾಮಾನ್ಯವಾಗಿ ಎಲ್ಲ ಪ್ಯಾಂಟ್ ಯಾವ ಕಲರ್ ಅಲ್ಲಿ ಹಾಕೊಂಡಿರ್ತಾರೆ, ಸಾಮಾನ್ಯವಾಗಿ ಎಲ್ಲರೂ ಬ್ಲ್ಯಾಕ್ ಆರ್ ಬ್ಲೂ ಹಾಕೊಂಡಿರ್ತಾರೆ ನೋಡಿ ಪ್ಯಾಂಟ್ಗಳು. ಹೌದೌದು, ಬ್ಲಾಕ್ ಹಾಕೊಂಡಿರ್ತಾರೆ, ಬ್ಲಾಕ್ ತುಂಬಾ. ನೋಡಿ, ಹಾಕೊಳ್ಳುವಂತ ಒಬ್ಬ ಬಟ್ಟೆ ಡ್ರೆಸ್ಸಿಂಗ್ ಕೂಡ ನೋಡಿ, ಬ್ಲ್ಯಾಕ್ ಶರ್ಟು ರೆಡ್ ಪ್ಯಾಂಟ್ ಎಲ್ಲ ಹಾಕೊಳ್ಳಲ್ಲ. ನೀವೆಲ್ಲ ಸ್ವಲ್ಪ ನೋಡಿರ್ತೀರಿ, ಒಂಥರ ವಿಚಿತ್ರ ಅನ್ಸುತ್ತೆ, ಏನೋ ಒಂಥರ ಅಲ್ವಾ, ನೋಡಿರ್ತೀರಾ ಬ್ಲ್ಯಾಕ್ ಶರ್ಟ್. ರಾಕ್ಷಸ ಹೌದು ಪ್ರಭುಜಿ. ನೋಡಿ ಹಂಗೆ ಇವನ್ ಯಾವನು ಬಿಳಿ ಶರ್ಟ್ ಹಾಕಿದ್ರು. ಬಿಳಿ ಶರ್ಟ್ ಬ್ಲ್ಯಾಕ್ ಪ್ಯಾಂಟ್ ಹಾಕಿದ್ರೆ ಓಕೆ, ಬಿಳಿ ಶರ್ಟ್ ಹಾಕಿ ಬ್ಲೂ ಪ್ಯಾಂಟ್ ಹಾಕಿದ್ರೆ ಓಕೆ. ಅದೇ ಉಲ್ಟಾ ಹಾಕಿದ್ರೆ ಬ್ಲೂ ಆರ್ ಬ್ಲ್ಯಾಕ್ ಶರ್ಟ್ ವೈಟ್ ಪ್ಯಾಂಟ್ ಹಾಕಿದ್ರೆ ಇವನು ಯಾವನು ಇವನು ವಿಚಿತ್ರವಾಗಿ ಕಾಣಿಸ್ತಾರೆ ಅಲ್ವಾ. ಇನ್ನು ಅದೇ ತರನೇ ಬಟ್ಟೆಗಳಲ್ಲೇ ಕಾಂಬಿನೇಷನ್ ಮಾಡ್ಕೊಳ್ಳಿ, ಯೆಲ್ಲೋ ಪ್ಯಾಂಟು ನೋಡಿ ರೆಡ್ ಶರ್ಟ್, ವಿಚಿತ್ರ ಅನ್ಸುತ್ತೆ, ಇವನ್ ಯಾವನು ಇವನು ನೋಡಿ ಬಟ್ಟೆ ನೋಡಿ. ಹಿಂಗೆ ನಾನು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ಐಹಿಕ ಪ್ರಕೃತಿ ನೋಡಿ ಅವನು ಹಾಕೋ ಬಟ್ಟೆ ಆ ವ್ಯಕ್ತಿತ್ವವನ್ನ ತೋರಿಸುತ್ತೆ. ಒಂದು ಡ್ರೆಸ್ಸಿಂಗ್ ಸೆನ್ಸ್ ಅಂತ ಇರುತ್ತೆ ನೋಡಿ, ಇಂಥ ಶರ್ಟ್ ಹಾಕೊಂಡ್ರೆ ಇಂಥ ಪ್ಯಾಂಟ್ ಅಂತ ಇರುತ್ತೆ ನೋಡಿ. ಇದು ಜೆಂಟ್ಸ್ಗೆ ಹೇಳ್ತಿರೋದು. ಅದೇ ತರ ಲೇಡೀಸ್ ಅಲ್ಲೂ ಕೂಡ ನೋಡಿ, ಅವ್ರು ಹಾಕೋ ಬಟ್ಟೆ ಅವ್ರ ವ್ಯಕ್ತಿತ್ವವನ್ನು ಎತ್ತಿ ತೋರಿಸ್ತಾ ಇರುತ್ತೆ. ಅವ್ರೇನು ಮಾತಾಡಬೇಕಾಗಿಲ್ಲ, ಅವ್ರು ಹಾಕೋ ಒಂದು ಬಟ್ಟೆನೇ ಅವ್ರ ಬಗೆಗೆ ನಮ್ಗೊಂದು ತಿಳುವಳಿಕೆ ಕೊಡುತ್ತೆ ನೋಡಿ, ಬೇಕಿದ್ರೆ ನೋಡಿ. ಹಂಗೆ ನೋಡಿ, ಇಸ್ಕಾನ್ ಮಂದಿರಕ್ಕೆ ಬಂದಾಗ ಎಲ್ಲ ಗೃಹಸ್ಥರು ನೋಡಿ ಬಿಳಿ ವೈಟ್ ಅಂಡ್ ವೈಟ್ ಹಾಕೊಂಡ್ ಬಂದ್ರೆ ನೋಡಿ, ಅಲ್ಲಿ ನೀವು ಒಂಥರ ವ್ಯತ್ಯಾಸವನ್ನೇ ಹಂಗೆ ಗಮನಿಸ್ಬೋದು ನೀವು. ಹಿಂದಿನ ಕಾಲದಲ್ಲಿ ಬಹಳಷ್ಟು ಜನ ವೈಟ್ ಅಂಡ್ ವೈಟ್ ಹಾಕ್ತಿದ್ದು ನೋಡಿ. ಅದು ಧೋತಿ ನೋಡಿ, ಒಂದು ಪಂಚೆ, ಒಂದು ಶರ್ಟ್ ವೈಟ್ ಅಂಡ್ ವೈಟ್, ಬಿಳಿ ಟೋಪಿ. ನಮ್ ತಾತನ ಎರಡೇ ವೈಟ್ ವೈಟ್ ಇದ್ದು ಅಷ್ಟೇ. ಬಹುಪಾಲು ಜನ ವೈಟ್ ಅಂಡ್ ವೈಟೇ ಹಾಕೋದು. ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್, ಬ್ಲೂ ಅಂಡ್ ಬ್ಲೂ ನೋಡಿ, ರೆಡ್ ಅಂಡ್ ರೆಡ್, ಇದೆಲ್ಲ ನಿಮ್ ಬಟ್ಟೆಗಳು ತುಂಬಾ ಅಪರೂಪಕ್ಕೆ ನೋಡ್ತೀರಿ. ಹಂಗೆ ನಾ ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ ನೋಡಿ, ಭೌತಿಕ ಪ್ರಪಂಚ ತಿಳುವಳಿಕೆ ಪಡಿಬೇಕು ಅಂದ್ರೆ ನೋಡಿ, ಬಗೆಗಳ ತಿಳುವಳಿಕೆ ನೋಡ್ರಿ ಹಿಂಗಿರುತ್ತೆ ನೋಡಿ. ಆತನಿಗೆ ಎಂತ ಆಹಾರ ತಿಂತಾನೆ, ಎಂತ ಪುಸ್ತಕ ಓದ್ತಾನೆ ನೋಡಿ, ಎಂತವ್ರ ಸ್ನೇಹ ಮಾಡ್ತಾನೆ ನೋಡಿ, ಅವನ ಅಭಿರುಚಿಗಳು ನೋಡಿ, ಆತನ ಎಂತ ಸಿನಿಮಾ ನೋಡ್ತಾನೆ ನೋಡಿ. ಇದೆಲ್ಲವೂ ಕೂಡ ಒಬ್ಬ ವ್ಯಕ್ತಿತ್ವವನ್ನು ತೋರಿಸುತ್ತೆ ನೋಡಿ. ನೀವು ಸ್ಪೆಷಲಿ ನೋಡಿ ಹೇಳ್ತಾರೆ, ಶೋ ಮಿ ಯುವರ್ ಫ್ರೆಂಡ್, ಐ ವಿಲ್ ಟೆಲ್ ವಾಟ್ ಯು ಆರ್ ಅಂತ ಹೇಳ್ತಾರೆ ನೋಡಿ. ಆತ ಯಾರು ಸಂಘ ಮಾಡ್ತಾನೆ, ಅವನ ಫ್ರೆಂಡ್ಸ್ ಯಾರ್ಯಾರ್ಯಾರು ಅವನ ಫ್ರೆಂಡ್ಸ್ ಇದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಸಾಕು, ಆ ವ್ಯಕ್ತಿ ಅವನ ವ್ಯಕ್ತಿತ್ವ ಎಲ್ಲ ಗೊತ್ತಾಗ್ಬಿಡುತ್ತೆ ನೋಡಿ. ಅವನ ಪುಸ್ತಕಗಳು ಅದೇ ತರ
ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಮನೆಯಲ್ಲಿರೋ ಬುಕ್ ಶೆಲ್ಫ್ ಅಲ್ಲಿ ಪುಸ್ತಕಗಳು ನೋಡ್ತೀನಿ. ಆ ಪುಸ್ತಕಗಳ ಒಂದು ಕಲೆಕ್ಷನ್ಸ್ ನೋಡ್ಬಿಟ್ರೆ ನೀವು ಯಾರು, ನೀವೇನು, ನೀವೆತ್ತ, ನೀವು ಹಿಂಗೆ, ನಿಮ್ಮ ವ್ಯಕ್ತಿತ್ವ ಹೇಗೆ, ನಿಮ್ಮ ಅಭಿರುಚಿಗಳೇನು ಎಲ್ಲ ಗೊತ್ತಾಗ್ಬಿಡುತ್ತೆ. ಜಸ್ಟ್ ಒಂದು ಪುಸ್ತಕಗಳು ಓದುವಂತ ಕಲೆಕ್ಷನ್ಸ್ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಹಿಂಗೆ ಹಿಂಗೆ ಐಹಿಕ ಪ್ರಕೃತಿಯ 3 ಗುಣಗಳಿಗೆ ಅನುಗುಣವಾದ ಬೇರೆ ಬೇರೆ ಬಗೆಗಳ ತಿಳಿವಳಿಕೆಯ ಮತ್ತು ದೃಢ ಸಂಕಲ್ಪದ ವಿಷಯವನ್ನ ವಿವರವಾಗಿ ಹೇಳ್ತೀನಿ, ದಯವಿಟ್ಟು ಕೇಳು ಅಂತ ಕೃಷ್ಣ ಹೇಳ್ತಿದ್ದಾನೆ. ನೋಡಿ, ಸೃಷ್ಟಿಕರ್ತ ಕೃಷ್ಣ ನೋಡಿ ಈಗ ಹೇಳ್ತಾ ಇರೋದು ಇದಕ್ಕಿಂತಲೂ ಅಧಿಕೃತವಾದಂತ ವ್ಯಕ್ತಿ ನೋಡಿ, ಭಗವದ್ಗೀತೆಗಿಂತಲೂ ಅಧಿಕೃತವಾದಂತ ಪುಸ್ತಕ ಇನ್ನು ಎಲ್ಲೂ ನಿಮಗೆ ಕಾಣಸಿಗಲ್ಲ. ಬಾಕಿ ಎಲ್ಲ ಬರ್ದಿದಾರಲ್ವಾ, ಇದು ಬೇರೆಯವರು ಬರ್ದಿರ್ತಾರೆ ಅಂದ್ರೆ ಇದು ಬರ್ದಿರೋದೆ ಅಂತ ಅಂದ್ರೇನು ಕೂಡ, ಬರ್ದಿರ್ತಾರೆ ಅಂದ್ರೆ ನೋಡಿ ಕಲೆಕ್ಷನ್ಸ್ ತರ ಬರ್ದಿರ್ತಾರೆ. ನೋಡಿ, ಇತ್ತು ಶ್ರುತಿ, ನೋಡಿ ಸ್ಮೃತಿ, ನೋಡಿ ಇವುಗಳನ್ನೆಲ್ಲಾನು ವೇದವ್ಯಾಸರು ನೋಡಿ ಬರೆದಿದ್ದು. ಮಹಾಭಾರತವನ್ನ ಗಣಪತಿ ಮುಖಾಂತರ ಬರೆಸಿದ್ದು, ಅದರ ಭಾಗವಾಗಿ ಮಹಾಭಾರತ. ಹಿಂಗೆ ಕೃಷ್ಣನ ನೇರ ಮಾತುಗಳು ನಿಮ್ಗೆ ಭಗವದ್ಗೀತೆಯಲ್ಲಿ ಸಿಗುತ್ತೆ. ನೋಡಿ ಹಿಂಗೆ ಬೇರೆ ಬೇರೆ ಪುರಾಣಗಳಲ್ಲೂ ಕೂಡ ನೋಡಿ, ನೀವು ಪದ್ಮಪುರಾಣ ಕೆಲವೆಲ್ಲನೂ ಓದಿದ್ರೆ, ಈಗ ಏಕಾದಶಿ ಬಗ್ಗೆ ನೋಡಿ ನೇರವಾಗಿ ಯುಧಿಷ್ಠಿರನಿಗೆ ಕೃಷ್ಣ ಹೇಳೋದು ಅಲ್ಲೂ ಕೂಡ ಬರುತ್ತೆ. ನೋಡಿ ಅಲ್ಲಿ ಕೂಡ ಅವೆಲ್ಲನೂ ಅಧಿಕೃತನೇ. ಇದು ಭಗವಂತನ ಮುಖದಿಂದ ಬರುವಂಥದ್ದು ವಿಶೇಷವಾಗಿ, ಹಂಗಾಗಿ ತುಂಬಾ ಅಧಿಕೃತ. ನೋಡಿ ಹಂಗೆ ನೋಡಿ ಇಲ್ಲಿ ಹೇಳ್ತಿದ್ರೆ ದೃಢ ಸಂಕಲ್ಪದ ವಿಷಯವನ್ನ ವಿವರವಾಗಿ ಹೇಳ್ತೇನೆ. ನೋಡಿ, ದೃಢ ಸಂಕಲ್ಪ, ನಾವ್ ಏನೇ ಕ್ರಿಯೆ, ಈಗ ನಾವೇನು ಓದ್ತಿದೀವಿ, ಕರ್ತನ ಬಗ್ಗೆ ಓದಿದ್ವಿ, ಕರ್ಮದ ಬಗ್ಗೆ ಓದಿದ್ವಿ. ನೋಡಿ ಹಿಂಗೆ ಕರ್ತ, ಕರ್ಮ, ಮತ್ತೆ ಅಲ್ಲಿ ನೋಡಿದ್ರೆ 3 ಅಂಶಗಳು, 3 ನೋಡಿ ಇಂದ್ರಿಯ, ಕರ್ಮ ಮತ್ತೆ ಕರ್ತ, ವಿವಿಧ ಕರ್ಮದ 3 ಘಟಕಗಳು ಅಂತ ಹಿಂದೆ ಓದಿದ್ವಿ. ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ, ಇವು ಕರ್ಮವನ್ನು ಪ್ರೇರಿಸುವ ಅಂಶಗಳು ಅಂತ ಓದಿದ್ವಿ. ಈಗ ನೋಡಿ ಅದೇ ವಿಚಾರವಾಗಿ ನೋಡಿ ಒಟ್ಟಾರೆ ಬಗೆಯ ತಿಳುವಳಿಕೆಗಳು ಮತ್ತೆ ದೃಢ ಸಂಕಲ್ಪ ವಿಷಯ ಈಗ ಮುಂದೆ ಕೃಷ್ಣ ಹೇಳಕ್ ಹೋಗ್ತಾನೆ. ನೋಡಿ, ದೃಢ ಸಂಕಲ್ಪ ಯಾವ ಮಟ್ಟಕ್ಕೆ ಮುಖ್ಯ ಪ್ರಾಮುಖ್ಯತೆ ಆಗುತ್ತಂದ್ರೆ, ನಾವು ಏನೇ ಮಾಡ್ಬೇಕು ಅಂತಂದ್ರೆ ಸಂಕಲ್ಪ ಸಹಿತವಾಗಿ ಮಾಡ್ಬೇಕು ಅಂತ ಹೇಳೋದು ದೃಢ ಸಂಕಲ್ಪದ ವಿಷಯವನ್ನ. ನೋಡಿ, ಅದಕ್ಕೆ ನೀವೊಂದು ಕಂಕಣ ಕಟ್ತೀರಿ ನೋಡಿ, ಯಾವುದೇ ಒಂದು ವ್ರತ ಪೂಜೆ ಮಾಡ್ಬೇಕಂದ್ರೆ ಕೈಗೆ ದಾರ ಕಟ್ತಾರೆ, ನೋಡಿದೀರಾ? ಕಂಕಣ ಕಟ್ಟುದು. ಹೌದು ಪ್ರಭು, ಕಟ್ಕೊಳ್ತೀವಿ ನಾವು. ಪೂಜಾ ಗೌರಿ ವಿಧಾನದ ಹಬ್ಬ, ವರಮಹಾಲಕ್ಷ್ಮಿ ಮಾಡುವಾಗ ಕಟ್ತಾರೆ, ಸತ್ಯನಾರಾಯಣ ಪೂಜೆ. ಮೊದಲು ಕಂಕಣ ಕಟ್ತಾರೆ ನೋಡಿ. ಕಂಕಣ ಕಟ್ಟಿದರೆ ಅಂದ್ರೆ ದೃಢ ಸಂಕಲ್ಪ ಮಾಡ್ಕೊಳ್ಳೋದು, ಈ ವ್ರತವನ್ನ ಪ್ರಾರಂಭ ಮಾಡ್ತಿದ್ರಿ, ಈ ವ್ರತ ಈಗ ವ್ರತಿಷ್ಠರಾಗಿರ್ತಾ ಇದ್ದೀರಿ ಅಂತ ಅದ್ರ ಸಂಕೇತವಾಗಿ. ನೋಡಿ ಅವ್ರಿಗೆ ರಕ್ಷಣೆ ಕೂಡ ದೃಢ ಸಂಕಲ್ಪ. ನೋಡಿ, ನೀವೊಂದು ಪೂಜಾಂ ಕರಿಷ್ಯೆ ಅಂತ ಹೇಳಿಸ್ತಾರೆ ಪುರೋಹಿತರು, ಪೂಜಾರಿಗಳು. ನೋಡಿ, ಯಾರೇ ನಿಮ್ಗೇನ್ ಪೂಜೆ ಮಾಡಿಸ್ತಿರ್ತಾರೋ ಅವರು ನೋಡಿ GPS ತರ, ಇಂಟರ್ನೆಟ್ ಅಲ್ಲಿ ನಾವು GPS ಹೆಂಗೆ ಹೇಳ್ತೀವಿ ನೋಡ್ರಿ. ನೋಡಿ ಅವರು ಶುರು ಮಾಡ್ಕೊಂತಾರೆ, ಎಲ್ಲಿಂದ ಶುರು ಮಾಡ್ತಾರೆ? ಕಲ್ಪದಿಂದ ಶುರು ಮಾಡ್ತಾರೆ. ಸಮಯ ನೋಡಿ, ಶ್ವೇತವರಾಹ ಕಲ್ಪೆ. ನೋಡಿ ಫಸ್ಟ್ ನಮ್ಮ ಗೋತ್ರ, ನಮ್ಮ ನಕ್ಷತ್ರ, ನಮ್ಮ ರಾಶಿ, ನಮ್ಮ ಹೆಸರು ಎಲ್ಲ ಹೇಳಿಸಿ ಇಂಥವ್ರು ಯಾವಾಗ ಎಲ್ಲಿ ಈ ಪೂಜೆಯನ್ನ ಮಾಡಿಸ್ತಿದ್ದಾರೆ, ಮಾಡಕ್ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಸಂಕಲ್ಪವನ್ನ ಶುರು ಮಾಡ್ತಾರೆ. ನೋಡಿ, ಇಂಥ ಗೋತ್ರೋದ್ಭವಸ್ಯ, ನೋಡಿ ಇಂಥ ರಾಶಿ, ಇಂಥ ನಕ್ಷತ್ರ, ಇಂಥ ನಾಮದವರು, ಹೆಸರಿನವರು, ನೋಡಿ ಇಂಥ ಸಮಯದಲ್ಲಿ ಏನು ಶ್ವೇತವರಾಹ ಕಲ್ಪೆ, ನೋಡಿ ಬೌದ್ಧಾವತಾರಿ, ಈ ತರ ಎಲ್ಲ ಕೇಳಿದೀರಾ? ನೋಡಿ ಇಂಥ ಸಮಯ ಎಲ್ಲ ಹೇಳ್ಬಿಡ್ತಾರೆ. ಹೌದು ಪ್ರಭು. ಶ್ವೇತವರಹ ಕಲ್ಪೆ ವೈವತ್ಸವ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ಅಸ್ಮಿನ್ ವರ್ತಮಾನೇನ. ಆವತ್ತಿನ ದಿನ ಹೇಳಿ, ನಕ್ಷತ್ರ ಹೇಳಿ, ಆಮೇಲೆ ಹೆಸರು ಗೋತ್ರ ಹೇಳ್ತಾರೆ ಪ್ರಭು. ನೋಡ್ರಿ ಲಲಿತಮ್ಮ ಮಾತಾಜಿಯವರು ಹೆಂಗೆ ಕಲ್ತ್ಬಿಟ್ಟಿದ್ದಾರೆ ನೋಡ್ರಿ. ತುಂಬಾ ಸಂತೋಷ ಮಾತಾಜಿ, ಹರಿ ಕೃಷ್ಣ. ನೋಡಿ ಹಂಗೆ ದೃಢ ಸಂಕಲ್ಪ ಅಂತಂದ್ರೆ ನೋಡಿ ಅಲ್ಲಿ ಇವೆಲ್ಲ ಬರ್ತವೆ. ನೋಡಿ, ಯಾರು ಮಾಡಿಸ್ತಿರೋನು,
ಯಾವ ಸಂದರ್ಭ ಸಮಯ, ಆ ಕಾಲ ಅನ್ನೋ ಒಂದು ಅನಂತ ಸಮಯ ಇದೆ ನೋಡಿ. ಅದರಲ್ಲಿ ನೋಡಿ ಇಂಥ ಸಂದರ್ಭ ಸಮಯ ಅಂತ ಹೇಳೋದು ನೋಡಿ. ಇಂಥ ಕಲ್ಪ, ಇಂಥ ಮನ್ವಂತರ ನೋಡಿ, ಎಲ್ಲವನ್ನ ಒಂದು GPS ತರ ಪಿನ್ ಪಾಯಿಂಟ್ ಮಾಡಿ ಹೇಳೋದು. ಇಂಥ ಸಮಯ, ಇಂಥ ಸ್ಥಳ ಅಂತ ಹೇಳೋದು ನೋಡಿ. ಲೊಕೇಶನ್ ಕೂಡ ಹೇಳ್ಬಿಡ್ತಾರೆ ನೋಡಿ. ಹಿಂಗೆ ಹೇಳಿ ದೃಢ ಸಂಕಲ್ಪವನ್ನ ಕೊಡೋದು. ಆ ಸಂಕಲ್ಪ ಆದವರು ನೋಡ ಆ ಬದುಕಂದ್ರೆ ವ್ರತವಾಗಿ ತಗೊಳ್ಳೋದು ನೋಡಿ. ಇದನ್ನೇ ನಾವು ಗಮನಿಸ್ತೀವಿ. ನಾಗರಿಕರಿಗೂ ಅನಾಗರಿಕರಿಗೂ ನೋಡಿ, ತಮೋಗುಣ, ರಜೋಗುಣ, ಸತ್ವಗುಣ ನೋಡಿ, ಇವರುಗಳಲ್ಲಿ ಏನ್ ವ್ಯತ್ಯಾಸ ಕಾಣ್ತೀವಿ ಅಂತಂದ್ರೆ ಈ ವ್ಯತ್ಯಾಸವನ್ನ ಕಾಣ್ತೀವಿ. ಯಾವ ವ್ಯತ್ಯಾಸವನ್ನ? ಬದುಕನ್ನ ಒಂದು ವ್ರತವಾಗಿ ತಗೊಂಡಿರ್ತಾರೆ ಯಾರು? ನಾಗರಿಕರು ನೋಡಿ. ಆ ಸಂಕಲ್ಪ ತಗೋಬೇಕು ಅಂತಂದ್ರೆ ನೋಡಿ, ಅವರಿಗೆ ಒಂದು ವಿಧಿವಿಧಾನಗಳು ಗೊತ್ತಿರಬೇಕು. ಅದಕ್ಕೊಬ್ರು ಹೇಳ್ಕೊಡುವಂಥವ್ರು ಅವ್ರಿಗೆ ಹೇಳ್ಕೊಡ್ತಾ ಇರ್ತಾರೆ. ಅವರು ಅದನ್ನ ಅನುಸರಿಸಿ ನಡೀತಾ ಇರ್ತಾರೆ. ಇದು ಎಲ್ಲ ಕಾಲದಲ್ಲೂ ಕೂಡ ನೋಡಿ, ಒಬ್ಬ ಗುರು ಅಂತ ಬೇಕು. ಆ ಗುರುಗೆ ಕೆಲವೊಂದು ಗುಣಲಕ್ಷಣಗಳು ಇರ್ತವೆ ನೋಡಿ. ಆತ ಹೆಂಗಿರ್ತಾನೆ ಅಂದ್ರೆ, ಗುರು ಅಂದ್ರೆ ಈ ಗುಣ ಪ್ರಭಾವಗಳಿಗೆ ಅತೀತನಾಗಿರ್ತಾನೆ. ಐಹಿಕ ಪ್ರಕೃತಿಯ ಗುಣಗಳಿಗೆ ಅತೀತನಾಗಿರ್ತಾನೆ. ಯಾರು? ಗುರು ಆಗಿರ್ಬೇಕು, ಆಗಿರ್ಬೇಕು. ಈ ಶಾಸ್ತ್ರಗಳು ಅಷ್ಟೇ, ಇದನ್ನ ಓದಿ ಕಲ್ತ್ಕೊಂಡ ಗುರುಗಳು ಅಷ್ಟೇ ನೋಡಿ. ಅವುಗಳ ಗುಣ ಪ್ರಭಾವಕ್ಕೆ ಹೊರತಾಗಿರ್ಬೇಕು ನೋಡಿ, ಇರ್ಬೇಕು ನೋಡಿ. ಹಂಗೆ ನೋಡಿ, ಆ ಗುರುಗಳು ಆದೇಶ ನಿರ್ದೇಶನ ಪ್ರಕಾರ ನಡ್ಕೊಂಡ್ರೆ ನೋಡಿ, ಅದಕ್ಕೆ ನೋಡಿ ದಾಸರ ಹಾಡುವಂಥದ್ದು ನೋಡಿ. ಅಪರಾಧಿ ನಾನಲ್ಲ, ಅಪವಾದ ಏನಾಗಿಲ್ಲ. ಯಾಕೆ? ಅವರು ಏನೇನೋ ಮಾಡ್ತಾರೆ, ಅದರಲ್ಲಿ ಅಪವಾದ ಬರೋದಿಲ್ಲ, ಅಪರಾಧ ಸುತ್ಕೊಳ್ಳೋದಿಲ್ಲ. ಯಾಕಂದ್ರೆ ನೋಡಿ, ಅವರು ಒಬ್ಬ ಗುರುಗಳ ಆಜ್ಞೆಯನ್ನ ಅನುಸರಿಸ್ತಿರ್ತಾರೆ. ಯಾರೇ ಒಂದು ಪರಂಪರೆ ನೋಡಿ, ಒಂದು ಪರಂಪರೆ ನೀವು ಗಮನಿಸ್ತೀರಿ, ಅದು ಅವ್ರದ ಸ್ವಂತದ್ದು ಏನು ಹೆಚ್ಚಿಗೆ ಇರೋದಿಲ್ಲ. ಪೂರ್ವಾಚಾರ್ಯರ ಇಚ್ಛೆಗಳು, ಪೂರ್ವಾಚಾರ್ಯರ ಆಜ್ಞೆಗಳು ನೋಡಿ, ತರದೇನೋ ಒಂದು ಉನ್ನತ, ಒಂದು ಹೈಯರ್ ಅಥಾರಿಟಿ ಮೇಲೆ ಬಂದ್ಬಿಡತ್ತೆ ನೋಡಿ. ನೋಡಿ ನೋಡಿ, ಅವುಗಳು ಧರ್ಮಾಧಾರಿತವಾಗಿರ್ತವೆ, ಧರ್ಮ ಗ್ರಂಥಗಳ ಆಧಾರಿತವಾಗಿರ್ತವೆ. ಅವ್ರ ಏನು ಪ್ರಯತ್ನಗಳು ನೋಡಿ, ಅದಕ್ಕೆ ವಿರುದ್ಧವಾಗಿರೋದಿಲ್ಲ. ಸಾಮಾನ್ಯವಾಗಿ ನೋಡಿ, ಹಂಗೆ ಗಮನಿಸಿ, ಧರ್ಮ ಗ್ರಂಥಗಳಿಗೆ ಅನುಸಾರವಾಗಿ ಆ ಗುರುಗಳು ನೋಡಿ ಅವ್ರ ಶಿಷ್ಯರನ್ನ ಮುನ್ನಡೆಸಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ನೋಡಿ. ಅದಕ್ಕೆ ಧರ್ಮ ಗ್ರಂಥಗಳನ್ನ ಅಧ್ಯಯನ ಮಾಡಿಸ್ತಾರೆ ನೋಡಿ. ವಿವಿಧ ಬೇರೆ ಬೇರೆ ಬಗೆಗಳ ತಿಳುವಳಿಕೆ ಅಂದ್ರೆ ಹಂಗೆ ನೋಡಿ. ತಿಳುವಳಿಕೆಗಳಲ್ಲೂ ಕೂಡ ಬೇರೆ ಬೇರೆ ಬಗೆಯ ತಿಳುವಳಿಕೆ ಇರುತ್ತೆ. ಉದಾಹರಣೆಗೆ ನೋಡಿ, ನಾನು ಒಂದ್ಸತಿ ಪ್ರಭುಪಾದರ ಪ್ರವಚನ ಕೇಳ್ತಿದ್ದೆ ನೋಡಿ. ಅಲ್ಲಿ ತುಂಬಾ ಚೆನ್ನಾಗಿ ಅಲ್ಲಿ ಹೇಳ್ತಿದ್ರು ನೋಡಿ. ಅಲ್ಲಿ ಏನ್ ಕೇಳಿದ್ರು ಪ್ರಭುಪಾದರ ಒಂದು ಇದ್ರಲ್ಲಿ ಅಂತಂದ್ರೆ, ಯಾಕೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಬೇರೆ ಬೇರೆ ದೇವತೆಗಳನ್ನ ಪೂಜಿಸುವಂತ ಅವಕಾಶ ಕೊಟ್ಟಿದ್ದಾರೆ ನೋಡಿ. ನೆನ್ನೆ ಅದ್ರ ಬಗ್ಗೆನೆ ಭಗವದ್ಗೀತೆ, ಗೀತಾ ಸಂದೇಶದಲ್ಲಿ ವಿಚಾರ ಆಗ್ತಿತ್ತು ಅಲ್ವಾ? ಬೇರೆ ದೇವತೆಗಳ ಪೂಜೆ ಮಾಡೋದು ಇದ್ರ ಬಗ್ಗೆ ಡಿಸ್ಕಷನ್ ಆಗ್ತಿತ್ತಾ ನಿನ್ನೆ? ಹಾ ಪ್ರಭುಜಿ. ನೋಡಿ, ಯಾರು ಯಾವ ದೇವತೆಗಳನ್ನು ಪೂಜಿಸ್ತಾರೋ ಆ ಲೋಕಕ್ಕೆ ಹೋಗ್ತಾರೆ ನೋಡಿ. ಯಾಂತಿ ದೇವ ವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಾಮಪಿನೋ ಅರ್ಜುನ ಅನ್ನೋ ತರ. ಯಾರು ಯಾವ ದೇವತೆಗಳನ್ನ ಪೂಜೆ ಮಾಡ್ತಾರೋ ಅಲ್ಲಿಗೆ ಹೋಗ್ತಾರೆ ನೋಡಿ. ಅದರಲ್ಲೂ ಕೂಡ ನೋಡಿ, ಜನಗಳ ಅಭಿರುಚಿ, ಅವರ ಗುಣಗಳ ಪ್ರಕಾರವಾಗಿ ದೇವತೆಗಳ ಪೂಜಾ ವಿಧಾನಗಳನ್ನ ಆಯ್ಕೆ ಮಾಡ್ಕೋತಾರೆ ನೋಡಿ. ಅದನ್ನ ಇಲ್ಲಿ ಬೇರೆ ಬೇರೆ ಬಗೆಯ ತಿಳುವಳಿಕೆ ಅಂತ ಹೇಳ್ತಿರೋದು, ದೃಢ ಸಂಕಲ್ಪ ಅಂತ ಹೇಳ್ತಿರೋದು ನೋಡಿ. ಆತ ಸಹಜವಾಗಿನೇ ನೋಡಿ, ನೀವೇ ನೋಡಿ, ನಿಮ್ ಬಂಧು ಬಳಗ ಹಂಗೇ ಗಮನಿಸಿ, ನಿಮ್ಮನ್ನಾದ್ರೂ ಗಮನಿಸ್ಕೊಳ್ಳಿ. ನಿಮ್ಮ ಆಸಕ್ತಿಗಳು, ಇಚ್ಛೆಗಳು ಪೂಜಿಸೋದಕ್ಕೆ, ಯಾರನ್ನ ಪೂಜಿಸಕ್ಕೆ ಆಸೆ ಬರ್ತಾ ಇದೆ, ನೀವು ಸಂಕಲ್ಪ ಮಾಡ್ಕೋತಿದ್ದೀರಿ, ಮತ್ತೆ ಆ ಪೂಜೆಯಿಂದ ನಿಮ್ಗೆ ಏನ್ ಬೇಕು ಅಂತ, ವಾಟ್ ಡು ಯು ಎಕ್ಸ್ಪೆಕ್ಟ್? ಕೆಲವರು ಪೂಜಿಸ್ತಾರೆ, ಕೆಲವರು ಬೆಳಗ್ಗೆನೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಸಾಧನೆ ಮಾಡಕ್ ಹೋಗ್ತಾರೆ. ನಮ್ಮೂರಲ್ಲಿ ಹಿಂದೆ ಬುಡುಬುಡುಕ್ಲೆ ಅವರೆಲ್ಲ ಬರೋರು, ಬ್ರಹ್ಮ ಮುಹೂರ್ತ ಸಂದರ್ಭದಲ್ಲೇ ಬರ್ತಿದ್ರು. ಅವ್ರು ಬುಡುಬುಡಿಕೆ ಮಾಡ್ಕೊಂಡು ಬರೋರು. ಅವ್ರು ನೋಡಿ ಬಂದು ನೋಡಿ, ಅವರು ಸಾಧನೆ ಮಾಡಕ್ಕೆ ಸ್ಮಶಾನಕ್ಕೆ ಹೋಗೋರು
ನೋಡಿ, ಅದು ವಿಶೇಷವಾಗಿ ಅಮಾವಾಸ್ಯೆ, ಹುಣ್ಣಿಮೆ ಈ ತರ ದಿನಗಳೆಲ್ಲ ಆಯ್ಕೆ ಮಾಡ್ಕೊಳ್ಳೋರು. ನೋಡಿ, ಅವರು ಸ್ಮಶಾನಕ್ಕೆ ಹೋಗಿ ಸ್ಮಶಾನದಲ್ಲಿ ಸಾಧನೆ ಮಾಡ್ತಾರೆ, ಗೊತ್ತಾ? ಕೇಳಿದಿರಾ ಈ ತರ? ಗೊತ್ತು ಪ್ರಭು, ಗೊತ್ತು ಪ್ರಭು. ಹೌದು ಮ- ಪ್ರಭುಜಿ. ಮನೆ ಮುಂದೆ ಅವ್ರಿಗೆ ಅಲ್ಲಿ ಬಂದು ಹಕ್ಕಿಗಳು ಏನೋ ಹಕ್ಕಿಗಳು ಮಾತಾಡಿದೆ ಅಂತ ಬಂದು ಹೇಳೋರು ಪ್ರಭುಜಿ. ಅಂದ್ರೆ ಹಾಲಕ್ಕಿ ನುಡಿದೈತೆ, ಅಕ್ಕಿ ಅವು ನುಡಿದೈತೆ. ಹಂಗೆ ಪ್ರಭುಜಿ ಅವು ನುಡಿಗಳಲ್ಲಿ ಅರ್ಥ ಮಾಡ್ಕೋಬೇಕು. ಬಾಗ್ಲಿಗೆ ಬಂದು ನಮ್ಮ ಹಳ್ಳಿಗಳಲ್ಲಿ ಮಾಡ್ತಾರೆ ಪ್ರಭುಜಿ. ಹಾ, ನೋಡಿ ಹಂಗೆ ನೋಡಿ, ಬುಡುಬುಡಕೆ ನೋಡಿ, ನೋಡಿ ಬುಡುಬುಡಕೆ ಅವರು ನೋಡಿ, ನಿಮ್ ಗೂಗಲ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಹಂಗೆ ಈ ತರದ್ದೆಲ್ಲ ಏನೇನೋ ಸಾಧನೆ ಇರ್ತಾರೆ. ಒಬ್ಬೊಬ್ರು ಯಾರ್ಯಾರು ಯಾವ ಯಾವ ಒಂದು ಇಚ್ಛೆಗಳ ಅವರ ಗುಣಗಳಿರ್ತಾರೋ ನೋಡಿ, ಅವರು ಆಯಾಯ ರೀತಿನೇ ಅವ್ರ ಪೂಜೆಗಳನ್ನ, ಅವರ ನಡೆ ನುಡಿ ಆಚರಣೆಗಳನ್ನೆಲ್ಲ ಆಯ್ಕೆ ಮಾಡ್ತಾರೆ. ನೋಡಿ, ಸತ್ವಗುಣದಿದ್ದವರು ಒಂದ್ ರೀತಿ ದೇವತೆಗಳು, ಪೂಜಾ ವಿಧಾನಗಳು ನೋಡಿ ಇವುಗಳನ್ನೆಲ್ಲ ಆಚರಿಸಿದ್ರೆ, ನೋಡಿ ಇನ್ನೊಬ್ರು ಇನ್ನೊಂದ್ ತರ. ನೋಡಿ ನೋಡಿ ಇಲ್ಲಿ ತೋರಿಸ್ತೀನಿ ನೋಡ್ರಿ, ಹಾಲಕ್ಕಿ ನುಡಿತೈತೆ ನೋಡಿ. ಮಧ್ಯರಾತ್ರಿ ಸಮಯದಲ್ಲಿ ನೋಡಿ ಅವರು ದೊಡ್ಡ ತಪಸ್ ಮಾಡ್ತಾರೆ ನೋಡಿ. ವೀಕ್ಷಕರೇ, ಬುಡಬುಡಿಕೆ ನಾವೆಲ್ಲ ಸಣ್ಣವರಿದ್ದಾಗ ಕಣ್ಣಾರೆ ನೋಡ್ತಿದ್ದಂತ ಪಾತ್ರಗಳ ಪೈಕಿ ಇದು ಕೂಡ ಒಂದು. ವೀಕ್ಷಕರೇ, ಈ ಬುಡಬುಡಿಕೆಯವರ ಇತಿಹಾಸ ಏನು, ಇವರು ಯಾರು, ಇವರ ಜೀವನ ಶೈಲಿ ಹೇಗಿತ್ತು ಮತ್ತು ಈಗ ಹೇಗಿದ್ದಾರೆ ಹಾಗೂ ಅವರ ಆಚಾರ ವಿಚಾರಗಳೇನು, ಬನ್ನಿ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ವೀಕ್ಷಕರೇ, ಜಾನಪದ ಪ್ರಕಾರಗಳಲ್ಲಿ ಬುಡಬುಡಕೆಯು ಕೂಡ ಒಂದು. ಈ ಬುಡಬುಡಕೆಯವರನ್ನ ಬೀದಿ ನೆಂಟ ಅಂತಾನೂ ಕೂಡ ಕರೀತಾರೆ. ಶಕನ ಹೇಳ್ಕೊಂಡು ಜೀವನವನ್ನು ಸಾಗಿಸುವಂತ ಈ ಕಲಾವಿದರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನರಸಣ್ಣ ಅಂತಾನೂ ಕೂಡ ಕರೀತಾರೆ. ಈಗಿನ ಆಧುನಿಕತೆಯ ಅಬ್ಬರಕ್ಕೆ ಹೊಂದಿಕೊಳ್ಳಲಾಗದೆ ಪ್ರತಿದಿನ ಅಸಹನೀಯ ಜೀವನವನ್ನು ನಡೆಸುತ್ತಿರುವಂತಹ ಸಮುದಾಯಗಳ ಪೈಕಿ ಬುಡಬುಡಿಕೆ ಜನಾಂಗ ಕೂಡ ಒಂದು. ಸಾಕ್ಷಾತ್ ಶಿವನ ವರಪ್ರಸಾದ ಅಂತಾನೆ ಹೇಳಿಕೊಳ್ಳುವಂತ ಬುಡಬುಡಿಕೆ ಜನಾಂಗ ಆಧುನಿಕತೆಯ ಸೋಂಕಿಗೆ ಮಂಕಾಗಿ ಬುಡುಬುಡಿಕೆಯನ್ನ ಬಡಿಬಡಿಸದೆ ನೇಪಥ್ಯಕ್ಕೆ ಸರಿತಾ ಇದೆ. ವೀಕ್ಷಕರೇ, ಹಲವಾರು ಧರ್ಮ, ಜಾತಿ, ಉಪಜಾತಿ, ಪಂಗಡಗಳು ಹಾಗೂ ಬುಡಕಟ್ಟು ಜನಾಂಗಗಳನ್ನ ಒಳಗೊಂಡಂತ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಪ್ರತಿಪಾದಿಸುತ್ತೆ. ವೀಕ್ಷಕರೇ, ಈ ಬುಡುಬುಡಿಕೆ ಜನಾಂಗ ಮೂಲತಃ ಅಲೆಮಾರಿ ಜೀವನವನ್ನ ಸಾಗಿಸೋರು. ಆದ್ರೆ ತೀರಾ ಇತ್ತೀಚೆಗಷ್ಟೇ ಒಂದೇ ಕಡೆ ನೆಲೆಯೂರಿ ಜೀವನವನ್ನು ನಡೆಸುವಂತಹ ಶೈಲಿಯನ್ನ ಮೈಗೂಡಿಸಿಕೊಂಡಿದ್ದಾರೆ. ಶಿವನ ವೇಷಧಾರಿಗಳಾಗಿ ಬುಡಬುಡಿಕೆ ಹಾಗೂ ಗಂಟೆಯನ್ನ ಬಾರಿಸ್ತಾ ಭಿಕ್ಷೆ ಬಿಡುವಂತ ಇವರು ಭವಿಷ್ಯದಲ್ಲಿ ಉಂಟಾಗುವಂತ ಅನಾಹುತಗಳ ಬಗ್ಗೆ ಜನರನ್ನ ಎಚ್ಚರಿಸ್ತಾರೆ. ತಲೆಗೆ ಪೇಟ, ಹಣೆಗೆ ವಿಭೂತಿ, ಕೊರಳಿಗೆ ರುದ್ರಾಕ್ಷಿ ಹಾಗೂ ಕರಿಮಣಿಗಳ ಮಾಲೆಗಳು, ಎಡಗೈಯಲ್ಲಿ ದೈವಶಕ್ತಿ ಇದೆ ಅಂತ ನಂಬಲಾದಂತಹ ಕೈ ಕಡಗ, ಭುಜದಿಂದ ಇಳಿಬಿಟ್ಟಿರುವಂತಹ ಶಲ್ಯ, ತೋಳು ಮುಚ್ಚಿದಂತೆ ಧರಿಸಲಾದಂತಹ ದಪ್ಪ ಅಂಗಿ, ಸೊಂಟದಲ್ಲಿ ಸದಾ ತೂಗ್ತಿರುವಂತಹ ಗಂಟೆ, ಕೈಯಲ್ಲಿ ಶಬ್ದ ಮಾಡ್ತಿರುವಂತಹ ಚಿಕ್ಕ ಡಮರುಗಗಳು, ಇವೆಲ್ಲ ಇವರ ವೇಷಭೂಷಣ. ಇವರು ನುಡಿಸುವಂತ ಬುಡಬುಡಿಕೆಯನ್ನ ಕಿರು ಡಮರುಗ ಅಂತಾನೆ ಕರೀತಾರೆ. ವೀಕ್ಷಕರೇ, ನಿಮ್ಗೆ ಆಶ್ಚರ್ಯ ಆಗಬಹುದು. ಇವರು ಯಾವುದೇ ಒಂದು ಊರಿಗೆ ಭಿಕ್ಷೆ ಬೇಡೋದಕ್ಕೆ ಹೋಗುವ ಹಾಗಿದ್ರೆ ಊರನ್ನ ಪ್ರವೇಶ ಮಾಡುವ ಮುಂಚೆ ನಸುಕಿನ ಜಾವ ಊರಿನ ಸುತ್ತಲೂ ಕೂಡ ಬುಡಬುಡಿಕೆ ಬಾರಿಸ್ತಾ 3 ದಿನಗಳ ಕಾಲ ಸುತ್ತುತ್ತಾರೆ. ಈ ರೀತಿ ಸುತ್ತೋದ್ರಿಂದ ಆ ಊರಿನಲ್ಲಿ ಮುಂದೆ ಆಗಬಹುದಾದಂತಹ ವಿದ್ಯಮಾನಗಳನ್ನ ಅಥವಾ ಅನಾಹುತಗಳನ್ನ ಬುಡಬುಡಿಕೆ ಶಬ್ದದ ಮುಖೇನ ತಿಳಿದುಕೊಳ್ತಾರೆ. ಹಲವು ವರ್ಷಗಳ ಹಿಂದೆ ಈ ರೀತಿ ಏನಾದರೂ ಬುಡಬುಡಿಕೆಯವರು ಆ ಊರಿಗೆ ಬಂದ್ರೆ ಆ ಊರಿನ ಜನ ಎಲ್ಲ ಆತಂಕಕ್ಕೆ ಒಳಗಾಗ್ತಿದ್ರು. ಯಾಕೆಂದ್ರೆ ಈ ಬುಡಬುಡಿಕೆಯವರು ಬಂದು ಏನನ್ನ ಹೇಳ್ತಾರೋ ಅಂತ ಆತಂಕಕ್ಕೆ ಒಳಗಾಗುವಂತ ಜನ ಕೂಡ ಇದ್ರು. ಮಳೆ ಬೆಳೆಯ ಬಗ್ಗೆ, ಕಾಯಿಲೆಗಳ ಬಗ್ಗೆ ಹಾಗೂ ಇತರ ವಿಷಯಗಳ ಬಗ್ಗೆ ಬುಡಬುಡಿಕೆಯವರು ಮುನ್ನೆಚ್ಚರಿಕೆಯನ್ನ ಕೊಡ್ತಾ ಇದ್ರು. 3 ದಿನ ಊರನ್ನ ಸುತ್ತಿದ ನಂತರ 4ನೇ ದಿನ ಭಿಕ್ಷಾಟನೆ ಪ್ರಾರಂಭ ಮಾಡೋದಾಗಿ ಊರ ಬಾಗಿಲ ಬಳಿ ತೆರಳಿ ಇವರು ತಮ್ಮ ಇಷ್ಟ ದೇವತೆಗಳನ್ನ ಪ್ರಾರ್ಥಿಸ್ತಾರೆ. ನಂತರ ಊರನ್ನ ಪ್ರವೇಶ ಮಾಡಿ ಬುಡಬುಡಿಕೆ ಮತ್ತು ಗಂಟೆಯನ್ನ ಬಾರಿಸ್ತಾ ಮುಂದೆ ಘಟಿಸಬಹುದಂತ ಘಟನೆಗಳ ಬಗ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಮನೆ ಮನೆಗೆ ಹೋಗ್ತಾರೆ. ಸರಸ್ವತಿ ದೇವಿಯ ಅನುಗ್ರಹದಿಂದ ಬುಡಬುಡಿಕೆ ಶಬ್ದದ ಆಧಾರದ ಮೇಲೆ ಭವಿಷ್ಯ ಹೇಳ್ತೀವಿ ಅಂತ ಹೇಳ್ಕೊಳ್ಳುವಂತ ಇವರು ಊರಿನ ಜನರೊಂದಿಗೆ ಆತ್ಮೀಯವಾಗಿ ಬೆರೀತಾರೆ. ವೀಕ್ಷಕರೇ, ಇವರು ಧಾರ್ಮಿಕವಾಗಿ ಶಿವ ಹಾಗೂ ಶಕ್ತಿ ದೇವತೆಯ ಆರಾಧಕರಾಗಿದ್ದು ತಮ್ಮ ಇಷ್ಟ ದೇವತೆಗಳ ಮಂದಿರಗಳಿಗೆ ತೆರಳಿ ಪೂಜೆಯನ್ನ ಸಲ್ಲಿಸ್ತಾರೆ. ದಸರಾ, ಯುಗಾದಿ ಮತ್ತು ದೀಪಾವಳಿ ಇವರು ಆಚರಿಸುವಂತ ಪ್ರಮುಖ ಹಬ್ಬಗಳು. ಇವರು ತಮ್ಮ ಕುಟುಂಬ ಸದಸ್ಯರ ಜೊತೆ ಮರಾಠಿ ಭಾಷೆಗಳಲ್ಲಿ ಹಾಗೂ ಅನ್ಯರೊಂದಿಗೆ ತೆಲುಗು ಮತ್ತು ಕನ್ನಡ ಭಾಷೆಯಲ್ಲಿ ಮಾತನಾಡ್ತಾರೆ. ಬುದ್ಧಿ ಬಂದಾಗಿನಿಂದ ಈ ಒಂದು ವೃತ್ತಿಯನ್ನ ಮಾಡಿಕೊಂಡು ಬರ್ತಿದ್ದೇವೆ.
ಕೂಲಿನಲ್ಲಿ ಸಿಕ್ತಾಗ ದುಡಿಯೋದಕ್ಕೆ ಹೋಗ್ತೀವಿ ಎನ್ನುವಂತ ವೃದ್ಧ ಬುಡುಬುಡಿಕೆಯವರು ತಮ್ಮ ಹಿರಿಯರ ಕಾಲದ ಜೀವನ ಮತ್ತು ಈಗಿನ ಆಧುನಿಕ ಜೀವನ ಪದ್ಧತಿಗೆ ಹೋಲಿಸಿಕೊಂಡು ಕಾಲ ಎಷ್ಟೊಂದು ಬದಲಾಗ್ಬಿಟ್ಟಿದೆ ಅಂತ ನಿಟ್ಟುಸಿರನ್ನ ಬಿಡ್ತಾರೆ. ಕಾಲಕಾಲಕ್ಕೆ ಮಳೆಯಾಗ್ತಿದ್ದಂತ ದಾರಿಗಾಗಿ ಮೊರೆ ಇಟ್ಟಿದ್ದಂತೆ ಆಗ ಶಿವನಿಂದ ಪಡೆದಂತ ಡಮರುಗವನ್ನ ಚಿಕ್ಕ ಡಮರುಗದ ರೀತಿ ಪರಿವರ್ತಿಸಿಕೊಂಡು ನಮ್ಮ ಹಿರಿಯರು ಜೀವನವನ್ನ ಶುರು ಮಾಡಿದ್ರಂತೆ. ಅದನ್ನೇ ನಾವು ಮುಂದುವರಿಸಿಕೊಂಡು ಬರ್ತಿದ್ದೇವೆ ಅಂತ ತಮ್ಮ ಸಂಪ್ರದಾಯದ ಕಥೆಯನ್ನ ಹಿರಿಯ ಬುಡುಬುಡಿಕೆಯವರು ಹೇಳ್ತಾರೆ. ವಿಚಿತ್ರ ಅಂದ್ರೆ ಈ ಜನಾಂಗದಲ್ಲಿ ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಎಲ್ಲರೂ ಮದ್ಯ ಸೇವನೆ ಮಾಡ್ತಾರೆ. ವೀಕ್ಷಕರೇ, ಸದ್ಯ ಇವರು ಹಾವೇರಿ, ಧಾರವಾಡ, ಕಾರವಾರ, ಗದಗ, ಕೊಪ್ಪಳ ಸೇರಿದಂತೆ ಇನ್ನಿತರ ಕೆಲವು ಜಿಲ್ಲೆಗಳಲ್ಲಿ ಸ್ಥಿರವಾಗಿ ನೆಲೆಸಿದ್ದಾರೆ. ಹಲವು ಕಾರಣಗಳಿಂದ ಕಣ್ಮರೆಯಾಗ್ತಿರುವಂತಹ ಇಂಥ ಸಂಸ್ಕೃತಿಗಳ ಪುನರುತ್ಥಾನಕ್ಕೆ ಸರ್ಕಾರ ಕಾಳಜಿಯನ್ನು ವಹಿಸಬೇಕಿದೆ. ಬುಡಬುಡಿಕೆಯವರ ಉಗಮದ ಬಗ್ಗೆ ಈ ಕಲಾವಿದರು ಹೇಳುವಂತೆ ಪೂರ್ವದಲ್ಲಿ ತಾರಕಾಸುರ, ಮಕರಾಸುರ ಮತ್ತು ಯುದ್ಧಮಾರಿ ಎಂಬ ಮೂವರು ರಾಕ್ಷಸ ಅಣ್ಣ ತಮ್ಮಂದಿರಿದ್ರು. ಇವರಿಗೆ ಒಬ್ಳು ತಂಗಿ ಕೂಡ ಇದ್ಲು. ಅವಳು ಭೂಮಿಗೂ ಆಕಾಶಕ್ಕೂ ನಡುವೆ ಹೆಬ್ಬೆಟ್ಟಿನ ಮೇಲೆ ಅವರ ಪಟ್ಟಣವನ್ನ ಹಿಡಿದುಕೊಂಡಿದ್ಲು. ತಾರಕಾಸುರ ಮತ್ತು ಮಾರಕಾಸುರರಿಗೆ ಮಾಲಿ ಮತ್ತು ಸುಮಾಲಿ ಎಂಬ ಪತ್ನಿಯರಿದ್ರು. ಕಿರಿಯನಿಗೆ ಮದುವೆ ಆಗಿರಲಿಲ್ಲ. ಪರಾಕ್ರಮಿಗಳಾದಂಥ ಇವರು ದೇವತೆಗಳನ್ನೆಲ್ಲ ಶರಬಂಧನದಲ್ಲಿ ಇಟ್ಕೊಂಡು ಮೆಟ್ಟಿಲನ್ನಾಗಿ ಮಾಡ್ಕೊಂಡಿದ್ರು. ತ್ರಿಮೂರ್ತಿಗಳು ಮಾತ್ರ ಇವರ ಕೈಗೆ ಸಿಕ್ಕಿರಲಿಲ್ಲ. ಇವ್ರಿಗೆ ಇಷ್ಟೊಂದು ಬಲ ಮತ್ತು ಸಾಮರ್ಥ್ಯಗಳು ಇದ್ದದ್ದು ಅವರ ಹೆಂಡತಿಯರ ಪತಿವ್ರತ ಬಲದಿಂದ. ಒಮ್ಮೆ ನಾರದರು ತ್ರಿಮೂರ್ತಿಗಳ ಹತ್ರ ಬಂದು ರಾಕ್ಷಸರನ್ನ ಹೀಗೆ ಬೆಳೆಯೋದಕ್ಕೆ ಬಿಟ್ರೆ ದೇವತೆಗಳಿಗೆ ತುಂಬಾ ಕಷ್ಟ ಆಗುತ್ತೆ, ಎಲ್ಲಿ ನೋಡಿದ್ರು ಅವರ ಹಾವಳಿನೇ ಹೆಚ್ಚಾಗಿದೆ, ಏನಾದ್ರೂ ಮಾಡಿ ಅವರ ನಾಶ ಮಾಡಬೇಕು ಅಂತ ಹೇಳಿದಾಗ ತ್ರಿಮೂರ್ತಿಗಳು ಇದಕ್ಕೆ ಒಂದು ಪರಿಹಾರವನ್ನ ಕಂಡು ಹಿಡಿಯುವಂತೆ ನಾರದರಿಗೆ ಕೇಳ್ಕೊಳ್ತಾರೆ. ಆಗ ಈ ನಾರದರು ಅವರ ಹೆಂಡತಿಯರ ಪತಿವ್ರತ ಧರ್ಮಕ್ಕೆ ಭಂಗವನ್ನ ತರುವಂತೆ ಮಾಡಿದ್ರೆ ಮಾಲಿ ಮತ್ತು ಸುಮಾಲಿ ಶಿಷ್ಟ ವೇಷಗಳನ್ನ ಧರಿಸಿ ಹೆಗಲಿಗೆ ಜೋಳಿಗೆಯನ್ನು ಹಾಕೊಂಡು ಕೈಯಲ್ಲಿ ಬುಡುಬುಡಿಕೆ ಹಿಡಿದು ಹಳ್ಳಿಯ ಒಳಗೆ ಭಿಕ್ಷಾಟನೆ ಮಾಡೋದಕ್ಕೆ ಹೋಗ್ತಾರೆ. ನಸುಕ್ನಲ್ಲಿ ಕೋಳಿ ಕೂಗ್ದಾಗಿಂದ ಹಿಡಿದು ಬಿಸಿಲು ಸುಡೋವರೆಗೂ ಅವರು ನುಡಿದಂತ ಶಕುನ ಸತ್ಯವಾಗುತ್ತೆ ಎಂಬ ನಂಬಿಕೆ ಇದೆ. ಇವರು ಹೇಳಿದ್ದನ್ನ ಹಾಲಕ್ಕಿ ಶಕುನ ಅಂತನೂ ಕೂಡ ಹೇಳ್ತಾರೆ. ಶ್ರೀಕೃಷ್ಣ ನುಡಿಸ್ತಂತೆ ನುಡಿಯುತ್ತೇವೆ ಅಂತ ಈ ಕಲಾವಿದರು ಹೇಳ್ತಾರೆ. ಇವತ್ತಿಗೂ ಕೂಡ ಉತ್ತರ ಕರ್ನಾಟಕದ ಹಳ್ಳಿಗರಿಗೆ ಬುಡುಬುಡಿಕೆಯವರು ನುಡಿಯುವಂತ ಶಕುನ್ ಬಗ್ಗೆ ನಂಬಿಕೆ ಇದೆ. ಇವರು ಮನೆ ಬಾಗಿಲಿಗೆ ಬಂದಾಗ ದವಸ ಧಾನ್ಯಗಳನ್ನ ಮರದಲ್ಲಿ ಹಾಕಿ ಕೊಟ್ಟು ಕಳುಹಿಸ್ತಾರೆ. ಬುಡುಬುಡಿಕೆಯವರು ಚತುರ ಮಾತುಗಾರರು ಕೂಡ ಹೌದು. ಕ್ಷಣಕ್ಕೊಂದ್ಸಾರಿ ಬುಡುಬುಡಿಕೆಯನ್ನು ನುಡಿಸ್ತಾ ಅವರಾಡುವಂತ ಮಾತುಗಳು ಬಹಳ ಚಂದ. ಶುಭ ಅಶುಭಗಳನ್ನ ಅವರು ಬಹು ಜಾಣ್ಮೆಯಿಂದ ಹೇಳ್ತಾರೆ. ನಡು ರಾತ್ರಿಯಲ್ಲಿ ಸ್ಮಶಾನದಲ್ಲಿ ಸಂಚರಿಸಿ ಅಲ್ಲಿ ಹಾಲಕ್ಕಿ ನುಡಿಯೋದನ್ನ ಕೇಳಿಸ್ಕೊಂಡು ಬುಡುಬುಡಿಕೆಯವರು ಅದನ್ನ ಬೆಳಗಿನ ಜಾವ ಊರಿನ ಬೀದಿಗಳಲ್ಲಿ ಜನರಿಗೆ ಅರ್ಥ ಆಗುವ ಹಾಗೆ ಬುಡುಬುಡಿಕೆಯನ್ನ ನುಡಿಸ್ತಾ ಶಕುನವನ್ನ ಹೇಳ್ತಾರೆ ಅನ್ನುವ ನಂಬಿಕೆ ಇವತ್ತಿಗೂ ಇದೆ. ಹಾಲಕ್ಕಿ ಅನ್ನೋದು ಶಕುನದ ಹಕ್ಕಿ. ಈ ಹಕ್ಕಿಯ ನುಡಿ ಬುಡುಬುಡಿಕೆಯವರಿಗೆ ಮಾತ್ರ ತಿಳಿಯುತ್ತಂತೆ. ಅದಕ್ಕೇನೆ ಅವರು ಮಾತಿನ ಮಧ್ಯ ಆಗಾಗ ಹಾಲಕ್ಕಿ ನುಡಿತೈತಿ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ವೀಕ್ಷಕರೇ, ನಮ್ಮ ಪರಂಪರೆಯ ಅವಿಭಾಜ್ಯ ಅಂಗವಾಗಿದ್ದಂಥ ಹಗಲು ವೇಷಗಾರರ, ಹಾವಾಡಿಗರ, ತಂಬೂರಿ ದಾಸಯ್ಯನವರ ಬುಡುಬುಡಿಕೆ ಜನಾಂಗ, ಹಕ್ಕಿ ಪಿಕ್ಕಿ ಜನಾಂಗ ಈಗ ಅಳಿವಿನ ಅಂಚಲಿರುವಂತಹ ಜನಾಂಗ ಆಗಿದೆ. ಒಟ್ನಲ್ಲಿ ಹರೇ ಕೃಷ್ಣ. ಹಿಂಗೆ ಏನ್ ಹೇಳಕ್ಕೆ ಪ್ರಯತ್ನ ಪಡ್ತಿದ್ವಿ ಅಂದ್ರೆ ಬೇರೆ ಬೇರೆ ಬಗೆಗಳ ತಿಳುವಳಿಕೆ, ಬೇರೆ ಬೇರೆ ದೃಢ ಸಂಕಲ್ಪ, ಬೇರೆ ವಿಷಯಗಳು ಈ ತರದ ಸಮಾಜದಲ್ಲಿ ಹಲವಾರು ಇದಾವೆ. ನೋಡಿ ಇವರು ಈ ತರ ಆದ್ರೆ ಒಂದೊಂದು ನಾಗರಿಕತೆಯಲ್ಲಿ ಒಂದೊಂದ್ ತರ ತಿಳುವಳಿಕೆ, ದೃಢ ಸಂಕಲ್ಪ ನೋಡಿ ಈ ತರದ್ದು. ನೋಡಿ ಈ ಗ್ರಂಥಗಳು, ನಮ್ಮ ವೈದಿಕ ಏನು ಸಾಹಿತ್ಯ ಇದೆ ಇದರಲ್ಲೂ ಕೂಡ ವಿಭಾಗ. ಪುರಾಣಗಳನ್ನು ತಗೊಂಡ್ರೆ ಅದರಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ ಪುರಾಣ. ನೋಡಿ ಅದು ಯಾವ್ಯಾವ ಪುರಾಣ ನೋಡಿದ್ರೆ ನೋಡಿ ಈ ತಿಳುವಳಿಕೆಗಳಲ್ಲೂ ಕೂಡ ವಿಭಾಗ. ಒಬ್ಬೊಬ್ಬರಿಗೆ ಒಂದೊಂದು ದೇವತೆಗಳು ಇಷ್ಟ ಆಗ್ತಾರೆ. ಸತ್ವಗುಣದಲ್ಲಿದ್ದವ್ರಿಗೆ ಒಂಥರ ದೇವತೆಗಳು ಇಷ್ಟ ಆದ್ರೆ ರಜೋಗುಣದಲ್ಲಿದ್ದವ್ರಿಗೆ ಇನ್ನೊಂಥರ ದೇವತೆಗಳು. ನೋಡಿ ಹಿಂಗೆ ಆಯಾ ಅಭಿರುಚಿ ಪ್ರಕಾರ ಅವ್ರಿಗೆ ಪೂಜಾ ವಿಧಾನಗಳು ಕೂಡ ಇರ್ತವೆ. ಪುರಾಣ ಕ್ಲಾಸಿಫಿಕೇಶನ್ ಇದನ್ನ ಬೇಸ್ಡ್ ಆನ್ ಗುಣ ನೋಡಿ ಹಿಂಗ್ ಕೊಟ್ರೆ ಪುರಾಣಗಳಲ್ಲೂ ಕೂಡ ಕ್ಲಾಸಿಫಿಕೇಶನ್ಸ್, ವಿಭಾಗಗಳು ಬರ್ತವೆ. ನೋಡಿ ಒಟ್ಟು 18 ಪುರಾಣಗಳಿದಾವೆ. ಅದರಲ್ಲಿ ಗುಣ ಪ್ರಕಾರ ನೋಡಿ ವರ್ಗೀಕರಣ ಇದೆ. ನೋಡಿ ಹಿಂಗೆ ಅಂತ ನೋಡಿ ಇಲ್ಲಿ ನಾವು ಕಾಣ್ತಿದ್ವಿ, ಮೊಬೈಲ್ ಸ್ಕ್ರೀನ್ ನೋಡ್ಬಹುದು. ಹಂಗೆ ವೇದ ಸಾಹಿತ್ಯದಲ್ಲೂ ಕೂಡ ನೋಡಿ ಸಾತ್ವಿಕ ಪುರಾಣ ಅಂತಂದ್ರೆ ನೋಡಿ ವಿಷ್ಣು ಪುರಾಣ, ಭಾಗವತ ಪುರಾಣ, ನಾರದೀಯ ಪುರಾಣ, ಗರುಡ ಪುರಾಣ, ಪದ್ಮ ಪುರಾಣ, ಹಾಗೇನೆ ನೋಡಿ
ಬ್ರಹ್ಮ ನೋಡಿ, ವರಾಹ ಪುರಾಣ. ನಿಮಿಷ. ನೋಡಿ, ಈ ತರದ ಪುರಾಣಗಳನ್ನು ಕಾಣಬಹುದು. ಇದು ಸತ್ವ ಪುರಾಣ ಅಂದ್ರೆ ರಾಜಸ ಪುರಾಣಗಳು ಬ್ರಹ್ಮಾಂಡ ಪುರಾಣ, ಬ್ರಹ್ಮ ವೈವರ್ತ ಪುರಾಣ, ಮಾರ್ಕಂಡೇಯ ಪುರಾಣ, ಭವಿಷ್ಯ ಪುರಾಣ, ವಾಮನ ಪುರಾಣ, ಬ್ರಹ್ಮ ಪುರಾಣ. ತಾಮಸ ಅಂತ ಬಂದ್ರೆ ಮತ್ಸ್ಯ ಪುರಾಣ, ಕುರು ಪುರಾಣ, ಲಿಂಗ ಪುರಾಣ, ಶಿವ ಪುರಾಣ, ಸ್ಕಂದ ಪುರಾಣ, ಅಗ್ನಿ ಪುರಾಣ. ನೋಡ್ರಿ, ಹಿಂಗೆ ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ವಿ ಅಂದ್ರೆ, ಈ ತರದ್ದು ವರ್ಗೀಕರಣ ಅನ್ನೋದು ಒಂದಿದೆ ಅನ್ನೋಂಥದ್ದನ್ನ ಮತ್ತು ನಾವು ಅರ್ಥ ಮಾಡ್ಕೋಬೇಕು. ಅದೇ ತರ ಅವರವರ ಅಭಿರುಚಿ ಪ್ರಕಾರ ಅವರವರು ಆಯಾಯ ಬೇರೆ ಬೇರೆ ದೇವತೆಗಳ ಪೂಜೆಗಳನ್ನ ಕೂಡ ಮಾಡ್ತಾರೆ. ಕೆಲವರು ಯಾಕೆ ಪೂಜೆ ಮಾಡ್ತೀರಿ ಅಂತ ಅಂದ್ರೆ, ನೋಡಿ, ಕೆಲವರು ಪೂಜೆಗಳು ಮಾಡ್ತಾರೆ ಏನಕ್ಕೆ ನೋಡಿ, ಗ್ರಾಮ ದೇವತೆಗಳಲ್ಲಿ ಕೆಲವರು ಪೂಜೆ ಮಾಡ್ತಾರೆ. ಅವ್ರಿಗೆ ಮಾರಮ್ಮನ್ ಪೂಜೆ ಮಾಡ್ತಾರೆ. ಯಾಕೆಂದ್ರೆ ಊರನ್ಗೆ ರೋಗ ಬರದೇ ಇರ್ಲಿ, ಕಾಡದೇ ಇರ್ಲಿ. ನೋಡಿ, ಮಾರಿ ಅಂತಂದ್ರೆ ತಂದು ರೋಗಗಳ ಹಾಕ್ಬಿಡ್ತಾಳೆ ಅಂತ ಅರ್ಥ ಆಗ್ತಿದ್ಯಾ ಹೇಳೋದು. ಅದಕ್ಕೋಸ್ಕರ ಮಾರಮ್ಮನ್ ಪೂಜೆ ಮಾಡ್ತಾರೆ, ಊರಿಗೆ ಏನು ಬಾಧೆ ತರದೇ ಇರ್ಲಿ ಅಂತ ಹೇಳಿ. ನೋಡಿ, ಅದಕ್ಕೆ ಬಲಿ ಕೊಡುದು, ಜನಗಳನ್ನ ಬಿಟ್ಬಿಡ್ಲಿ, ಕಾಡಿಸ್ದೇ ಇರ್ಲಿ. ನೋಡಿ, ಕೊಡೋ ಬಲಿಯನ್ನು ತಗೊಂಡು ಹೋಗ್ಲಿ. ನೋಡಿ, ಮನೆ ಮುಂದೆ ಹೋಗೋ ಮಾರಿನ ನೋಡಿ ಯಾರು ಕರೆದು ಒಳಗಡೆ ಬಿಟ್ಕೊಂಡ್ರಂತೆ ಅಂತ ಗಾದೆ ಹೇಳ್ತಾರೆ. ನೋಡಿ, ಹಂಗೆ ಕೆಲವು ದೇವತೆಗಳನ್ನ ಭಯದಿಂದ ಕೆಲವ್ರು ಮಾಡುವಂಥದ್ದು, ಪ್ರೀತಿಯಿಂದ ಅಲ್ಲ. ನೋಡಿ, ಕೆಲವರು ರೌಡಿಗಳಿಗೆ ರೋಲ್ ಕಾಲ್ ಕೊಡ್ತಾರೆ, ಗೊತ್ತಾ? ಏನ್ ಕೊಡ್ತಾರೆ? ಅವ್ರನ್ನ ಬಂದು ಹೊಡಿದೆ ಬಡಿದೆ ಇರ್ಲಿ ಅಂತ. ಮತ್ತೆ ಬೇರೆ ರೌಡಿಗಳು ಬಂದು ಆಕ್ರಮಣ ಮಾಡ್ತಾರೆ. ನೋಡಿ, ಆ ರೌಡಿಗಳು ಈ ರೌಡಿಗಳು ಕೆಲವು ಸತಿ ಬೀದಿಗಳಲ್ಲಿ ಹೊಡೆದಾಡ್ಕೊಂತಾರೆ, ನೋಡಿರ್ತೀರಾ? ಈ ತರ ಹೊಡೆದಾಡ್ಕೊಂತಾರೆ ಅಂದ್ರೆ ಅವರು ರೋಲ್ ಕಾಲ್ ಮಾಡ್ಬೇಕು ಅಂತ ಇವ್ರು ಮಾಡ್ಬೇಕು ಅಂತ ಅವರು. ನೋಡಿ, ಈ ತರದ್ದು ಒಂದು ಸಮಾಜದಲ್ಲಿ ಈ ತರದಿರುತ್ತೆ. ಅದಕ್ಕೆ ಅವ್ರಿಗೆ ಹಫ್ತ ಅಂತ ಕೊಟ್ಬಿಡ್ತಾರೆ. ಕೇಳಿದಿರಾ ಈ ತರ ಶಬ್ದಗಳು, ಪದಗಳೆಲ್ಲ? ಹೌದು ಕೇಳಿದೀವಿ ಪ್ರಭು. ಹಫ್ತ ಅಂದ್ರೆ ಕಳ್ಳ ಗಾಡಿಯಿಂದ ಹಿಡಿದು ಪ್ರತಿಯೊಬ್ರು ಕೊಡ್ಬೇಕಾಗತ್ತೆ ಪ್ರಭು ಅವ್ರಿಗೆ. ಹಫ್ತ ಅಂದ್ರೆ ಸಪ್ತಾಹ ಅಂತ, 7 ದಿನಕ್ಕೊಂದ್ಸತಿ ಕೊಡ್ಬೇಕು ಅಂತ, ವಾರಕ್ಕೊಂದ್. ನೋಡಿ, ಅದನ್ನೇ ಹಫ್ತ ಅಂತ ಹಿಂದಿಲಿ ಹೇಳ್ತಾರೆ. ಉರ್ದು ಅಲ್ಲೂ ಹಿಂದಿ ಹಫ್ತಾ ವಸೂಲ್. ನೋಡಿ, ಈ ತರದ್ದು ನೋಡಿ ಒಂದು ವಿಷಯಗಳು ಇವೆಲ್ಲ ಇರ್ತವೆ. ಅದೇ ತರನೇ ದೇವತೆಗಳಿಗೂ ಕೂಡ ನಮ್ಮನ್ನು ಕಾಡಿಸ್ದೆ ಪೀಡಿಸ್ದೆ ಇರ್ಲಿ ಅಂತ ಹೇಳಿ ಕೆಲವರು ಬಲಿ ಕೊಡ್ತಾರೆ, ಕೆಲವರು ಪೂಜೆ ಮಾಡ್ತಾರೆ. ನೋಡಿ, ಕೆಲವರು ನೋಡಿ ಹಿಂಗ್ ಮಾಡದೇ ಇದ್ರೆ ನಮ್ಮ ಊರಿಗೇನೋ ಆಗ್ಬಿಡುತ್ತೆ, ನಮ್ಮ ಮನೆಗೇನೋ ಆಗ್ಬಿಡುತ್ತೆ ಅಂತೇಳಿ ಕೆಲವರು ಪೂಜೆ ಮಾಡ್ತಾರೆ. ನೋಡಿದಿರಾ ಈ ತರ ಭಯದಿಂದ ಪೂಜೆ ಮಾಡ್ತಾರೆ. ಎಲ್ಲ ಊರುಗಳಲ್ಲೂ ಮಾರಿ ದೇವ್ರು ಇರುತ್ತೆ ಪ್ರಭು. ಮಾರಿಯಮ್ಮನ ಜಾತ್ರೆ ಅಂತಾನೆ ಮಾಡ್ತಾರೆ, ಮಾರಿಗೆ ಬಲಿ ಕೊಡ್ತಾರೆ, ಮಾರಿಗೆ ದೀಪಗಳು ಮಾಡ್ತಾರೆ. ಎಲ್ಲ ಮಾಡಿದ್ರೇನೆ ಆ ಅಮ್ಮ ತಣ್ಣಗಿರ್ತಾಳೆ ಅಂತ ಜನ ಮಾಡೇ ಮಾಡ್ತಾರೆ ಪ್ರಭು. ಪ್ರತಿಯೊಂದು ಮನೆಯಿಂದಾನು ಹೋಗುತ್ತೆ ಪ್ರಭು. ಮಾಡ್ತಾರೆ ಪ್ರಭುಜಿ. ನೋಡಿ, ಇಲ್ಲಿದ್ರೆ ಕಾಡಿಸ್ತಾಳೆ ಪೀಡಿಸ್ತಾಳೆ ಅಂತ ಅಲ್ವಾ? ಅದೇ ಮಕ್ಕಳಿಗೆ ಏನಾದ್ರು ಕಾಯಿಲೆ ಬರೋದು, ವರ್ಷಕ್ಕೊಂದ್ಸಲ ನಾವು ಮಾಡಿಲ್ಲ ಅಂದ್ರೆ ಮಕ್ಳಿಗೇನೋ ಬಿಡ್ದಂಗ್ ಕಾಯಿಲೆಗಳು ಬರ್ತಾ ಇರುತ್ತೆ, ಮನೇಲಿ ಜಗಳಗಳು. ಹೌದು, ನೋಡಿ, ಈ ತರದೆಲ್ಲನೂ ಆಗತ್ತೆ ಅಂತ ಭಯದಿಂದ ಮಾಡ್ತಾರೆ. ಇದೊಂದು ತಿಳುವಳಿಕೆ, ಇದೊಂದು ಸಂಕಲ್ಪ. ನೋಡಿ, ಈ ಊರಲ್ಲಿ ಇಂತಿಂತಿದ್ದು ಹಿಂಗ್ ಮಾಡ್ಬೇಕು, ಮಾಡಿದ್ರೆ ಹಿಂಗೆ ಸರಿ ಇರುತ್ತೆ, ಮಾಡದೇ ಇದ್ರೆ ಹಿಂಗಾಗತ್ತೆ ಅಂತ. ಆದ್ರೆ ದೇವೋತ್ತಮ ಪರಮಪುರುಷ ಕೃಷ್ಣ ಹಂಗಲ್ಲ ನೋಡಿ, ಆ ತರದ್ದು ಒಂದು ದೇವತೆ ಅಲ್ಲ. ನೋಡಿ, ಕೆಲವೊಂದು ದೇವತೆಗಳನ್ನ ಪೂಜಿಸಿದ್ರೆ ಏನೋ ಲಾಭ ಸಿಗುತ್ತೆ ಅಂತಾನೆ ಬಹುಪಾಲು ಎಲ್ಲ ದೇವತೆಗಳನ್ನ ಪೂಜೆ ಮಾಡೋ ಕ್ರಮದಲ್ಲೇ ಬರುತ್ತೆ. ನೋಡ, ಅದು ಕೊಡು ಇದು ಕೊಡು ಅಂತ ಕೇಳೋದು. ನೋಡಿ, ಆದ್ರೆ ಕೃಷ್ಣನ ಪೂಜಾ ವಿಧಾನದಲ್ಲಿ ಆ ತರ ಬರೋದಿಲ್ಲ. ವಿಷ್ಣು ಕೃಷ್ಣ ನೋಡ, ಹಂಗಾಗಿ ನೀವು ಕಾಣ್ಬೋದು, ಯಾವ ಒಂದು ಇತಿಹಾಸದಲ್ಲೂ ಕೂಡ ಯಾವ ಒಬ್ಬ ವ್ಯಕ್ತಿನೂ ಕೂಡ ವಿಷ್ಣುವಿನಿಂದ ವರ ಪಡ್ಕೊಂಡು ಲೋಕ ಕಂಟಕನಾದ ಅಂತ ಎಲ್ಲಾದ್ರೂ ಉದಾಹರಣೆ ಓದಿದೀರ? ಮತ್ತೆ ಆತನನ್ನ ಯಾರು ಬಂದು ಕೊಂದ್ರು, ಸಂಹಾರ ಮಾಡಿದ್ರು ಅಂತ ಎಲ್ಲೂ ಬರೋದಿಲ್ಲ. ಅದೇ ಬೇರೆ ಬೇರೆ ದೇವತೆಗಳಿಂದ ವರ ಪಡ್ಕೊಂಡು ಲೋಕ ಕಂಟಕರಾಗಿ ನೋಡಿ ಅವರನ್ನ ನೋಡಿ ಸಂಹಾರ ಮಾಡಿದ್ರು ಅಂತ ಬರುತ್ತೆ ಹೊರತು ವಿಷ್ಣುವಿನ ಭಕ್ತರು ಯಾರನ್ನು ಕೂಡ ನೋಡಿ ಆತನಿಂದ ವರ ಪಡ್ಕೊಂಡು ಲೋಕ ಕಂಟಕರಾದ್ರು ಅಂತ ಎಲ್ಲಾದ್ರೂ ಕೇಳಿದ್ದೀರಾ?
ಹೇಳಕ್ ಸಾಧ್ಯನೇ ಇಲ್ಲ. ಇಲ್ಲ ಪ್ರಭು, ವಿಷ್ಣುವಿಂದ ವರ ಪಡೆದವ್ರು ಯಾರು ಆತರ ಇಲ್ಲ. ಶಿವನಿಂದ ಬ್ರಹ್ಮನಿಂದ ಪಡೆದಿರೋರು ಮತ್ತೆ ಅವ್ರಿಗೆ ಕಂಟಕರಾಗಿ ಲೋಕ ಕಂಟಕರಾಗಿ ಮತ್ತೆ ಅವ್ರನ್ನ ಸಾಯಿಸಕ್ಕೆ ವಿಷ್ಣು ರೂಪನೇ ಬರ್ಬೇಕು ಪ್ರಭು. ಹಾ ನೋಡಿ, ಈ ತರದ್ದೇ ಉದಾಹರಣೆ ಇಷ್ಟು ನೋಡಿ ಕೇಳಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನೋಡಿ ನಾವು ಬಹಳ ವಿಷಯಗಳು ನಮ್ಮ ಬದುಕಲ್ಲಿ ಪರಿವರ್ತನೆಗಳಾಗುತ್ತೆ. ನೋಡಿ ಈ ತರದ್ದು ನೀವು ಗಮನಿಸಿರ್ತೀರಿ ಅಲ್ವಾ? ನೋಡಿ ಇವೆಲ್ಲ ಏನಂದ್ರೆ ಬೇರೆ ಬೇರೆ ಬಗೆಗಳ ತಿಳಿವಳಿಕೆ ಇವೆ. ನೋಡಿ ಈ ಹಂತಕ್ಕೆ ಯಾರು ಬರ್ತಾರೆ ಅಂದ್ರೆ ಬಹುನಾಂ ಜನ್ಮಾನಂ ಅಂತ್ಯೆ. ಎಷ್ಟೋ ಜನ್ಮಗಳು ಎದ್ಬಿಟ್ಟಿರ್ತೀರಿ, ಎಷ್ಟೋ ಕಾಲದಿಂದ ಇಲ್ಲಿದ್ದೀರಿ. ಅದರಲ್ಲಿ ನೋಡಿ ನೀವೇ ನೋಡಿ ನಿಮ್ ಬದುಕಲ್ಲಿ ನೀವು ಚಿಕ್ಕ ಮಗು ಬೇಬಿ ಆಗಿದ್ದಾಗ ನೋಡಿ, ಬಾಲ್ಯದಲ್ಲಿದ್ದಾಗ ನೋಡಿ, ಒಂದು ಕಿಶೋರಾವಸ್ಥೆ, ಕೌಮಾರಾವಸ್ಥೆ, ಕಿಶೋರಾವಸ್ಥೆ, ಯೌವನಾವಸ್ಥೆಯಲ್ಲಿ ಇದ್ದಾಗ ಈಗ ನೀವು ಪ್ರೌಢರಾಗಿದ್ದೀರಿ, ವಯಸ್ಕರಾಗಿದ್ದೀರಿ. ನೋಡಿ ಈಗ ತಿಳುವಳಿಕೆಗಳು ಹೆಚ್ಚೆಚ್ಚು ಆಗ್ತಾ ಪ್ರೌಢವಾಗ್ತಾ ಬಂದಿಲ್ವೋ? ನಿಮ್ಗೆ ನೋಡ್ಕೊಳ್ಳಿ ನೀವೇ. ಬಂದಿದೆ ಅಲ್ವಾ? ಬಂದಿದೆ ಪ್ರಭುಜಿ. ಎಲ್ಲ ಕೃಷ್ಣಂದೇ ಜಾಸ್ತಿ ತಲೆಗ ಅದೇ ಬಂದ್ಬಿಟ್ಟೈತೆ ಪ್ರಭುಜಿ. ಕೃಷ್ಣನೇ ನೋಡಿ ಬಾಲ್ಯದಲ್ಲಿ ನೀವು ನೋಡಿ ಏನ್ ಮಾಡ್ಬೇಕು ಮುಗ್ಧರಾಗಿರ್ತೀರಿ, ಬೇಬೀಸ್ ಆಗಿ ಮುಗ್ಧರಾಗಿದ್ರಿ. ದಿನ ಕಳೆದಂತೆ ನಿಮ್ಗೆ ಆ ತಿಳುವಳಿಕೆ ಬರ್ತಾ ಇದೆ. ಇವಾಗ ಒಂದು ಹಂತಕ್ಕೆ ಬಂದಿದ್ದೀರಿ ನೋಡಿ. ಇವಕ್ಕೂ ಕಳೆದ ಒಂದು 15-20 ವರ್ಷಕ್ಕೂ ತಿಳುವಳಿಕೆಯಲ್ಲಿ ಆ ಮೆಚುರಿಟಿ ಹೆಚ್ಚಾಗಿದೆ ಅಲ್ವಾ? ನಿಮ್ಗೆ ಹೆಚ್ಚಾಗ್ತಾ ಬರ್ತಾ ಇದೆ. ಆಗ್ತಾ ಇದೆ ನೋಡಿ ಎಲ್ಲರೂ ನೀವು ಹಂಗೆ ಗಮನಿಸ್ತೀರಿ, ನಿಮ್ಮ ಮಕ್ಕಳನ್ನೇ ಗಮನಿಸಿರ್ತೀರಿ. ಇದೇ ತರನೇ ಎಷ್ಟೋ ಜನ್ಮಗಳಲ್ಲಿ ಅದೇ ತರನೇ ಮೆಚುರಿಟಿ ತಗೊಂಡ್ ಬರ್ತಾ ಇದೀರಿ. ಇವಾಗ ಈ ಹಂತಕ್ಕೆ ಬಂದಿದ್ದೀರಿ. ಅದು ಯಾವುದು ಅಂದ್ರೆ ಬಹುನಾಂ ಜನ್ಮಾನಂ ಅಂತ್ಯೆ. ಇದು ಅಂತ್ಯ. ಇದು ನೀವೇನಾದ್ರೂ ಈ ಹಂತಕ್ಕೆ ಬಂದ್ಬಿಟ್ಟಿದ್ರೆ ಇನ್ ಮುಂದೆ ನಿಮ್ಗೆ ಜನ್ಮ ಸಿಗಲ್ಲ, ಅದು ಕೊನೆ. ಇದು ನೋಡಿ ಬಹುನಾಂ ಜನ್ಮಾನಂ ಅಂತ್ಯೆ. ಜ್ಞಾನವಾನ್ ಮಾಂ ಪ್ರಪದ್ಯತೆ. ನೋಡಿ ಯಾರು ಕೃಷ್ಣನ್ನ ತಿಳ್ಕೊಳ್ತಾರೆ, ಕೃಷ್ಣನ ಪೂಜೆ ಮಾಡ್ತಾರೆ, ದೃಢ ಸಂಕಲ್ಪ ಮಾಡ್ಕೋತಾರೆ, ನೋಡಿ ಈ ನಿಯಮಗಳೆಲ್ಲ ಅನುಸರಿಸಕ್ ಶುರು ಮಾಡ್ತಾರೆ, ನೋಡಿ ಕೃಷ್ಣನೇ ಪರಮ ಅಂತ ಅನ್ಕೋತಾರೆ, ನೋಡಿ ಭಗವದ್ಗೀತೆ ಓದಕ್ ಶುರು ಮಾಡ್ತಾರೆ. ಅದಕ್ಕೆ ಹಿಂದೆ ನೋಡಿ ಎಷ್ಟೋ ಸಮಯಗಳನ್ನ ಎಷ್ಟೊಂದು ಬೇರೆ ಬೇರೆ ವಿಷಯಗಳಿಗೆ ಕಳೆದ್ಬಿಟ್ಟಿದ್ವಿ, ನಾವು ಕಳ್ಕೊಂಡ್ ಬಂದಿದ್ವಿ. ಈಗ ಕೊನೆ ಎಲ್ಲ ತಿಳುವಳಿಕೆಗೆ ಕೊನೆ ಇದು ಯಾವುದು? ಬಹುನಾಂ ಜನ್ಮಾನಂ ಅಂತೆಯೇ ಜ್ಞಾನವಾನ್ ಮಾಂ ಪ್ರಪದ್ಯತೆ. ನೋಡಿ ಜ್ಞಾನ ಅಂದ್ರೆ ತಿಳುವಳಿಕೆ. ನೋಡಿ ಅರಿವೇ ಗುರು ಅಂತ ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ಅರಿವೇ ಗುರು. ನೋಡಿ ನನಗಂತೂ ಬದುಕು ಅಂದ್ರೆ ಏನು ಅಂತಂದ್ರೆ ಅನುಭವಗಳು, ತಿಳುವಳಿಕೆಗಳು, ಅನುಭವಗಳು. ನಿಮ್ ಲೈಫಲ್ಲಿ ನೋಡಿ ಮೊನ್ನೆ ಆಚೆ ಮೊನ್ನೆ ಹೋದ ವರ್ಷ ಹೋದ್ವಾರ ಎಲ್ಲ ಇದೆಯಾ ಇಲ್ವಾ? ಇಲ್ಲ, ಕಾಣಿಸಲ್ಲ ನಿಮಗೆ. ಮತ್ತೆ ಏನ್ ಉಳ್ಕೊಂಡಿದೆ ನಿಮ್ಮಲ್ಲಿ ಅಂದ್ರೆ ನಿಮ್ಮ ಅನುಭವಗಳೇ ಉಳ್ಕೊಂಡಿದೆ, ನಿಮ್ಮ ತಿಳುವಳಿಕೆಗಳೇ ಉಳ್ಕೊಂಡಿದೆ, ನೀವು ಮಾಡಿದಂಥದ್ದು ಎಕ್ಸ್ಪೀರಿಯನ್ಸಸ್ ನೋಡಿ ಅಷ್ಟೇ ಉಳ್ಕೊಂಡಿದೆ ನಿಮ್ಮಲ್ಲಿ. ನಿನ್ನೆ ಇದೆಯಾ? ನಿನ್ನೆ 4ನೇ ತಾರೀಕು ಇದೆಯಾ ಇವತ್ತು? ಇಲ್ಲ ಪ್ರಭುಜಿ. 5ನೇ ತಾರೀಕು. ನಿನ್ನೆ ಪಡ್ಕೊಂಡಂತ ಅನುಭವಗಳು ನಿಮ್ಗೆ ಗೊತ್ತಿದೆಯಾ? ಜ್ಞಾಪಕ ಇದೆಯಾ? ನಿನ್ನೆ ತಿಂದ ಊಟ, ಭೇಟಿ ಆದ ಜನ ಇದೆಯಾ? ಇದೇ ಬದುಕು. ಮನೆಯಲ್ಲಿ ಏನ್ ಉಳ್ಕೊಳ್ಳುತ್ತೆ ಅಂದ್ರೆ ತಿಳುವಳಿಕೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಿನ್ನೆಗೆ ನಾಳೆಗೆ ಅಂತ ಒಂದು ಹಾಡಿದೆ ಪ್ರಭುಜಿ. ಹೌದು ನೋಡಿ ಹಂಗೆ ನೋಡಿ ನಿನ್ನೆ ಆಯ್ತು, ಆದ್ರೆ ಏನು ಉಳಿತು ಅಂದ್ರೆ ತಿಳುವಳಿಕೆ. ನಿನ್ನೆ ಒಂದು ಎಕ್ಸ್ಪೀರಿಯನ್ಸ್ ಪಡ್ಕೊಂಡ್ರಿ, ಮೊನ್ನೆ ಒಂದು ಎಕ್ಸ್ಪೀರಿಯನ್ಸ್ ಪಡ್ಕೊಂಡ್ರಿ, ಆಚೆ ಮೊನ್ನೆ ಒಂದು ಎಕ್ಸ್ಪೀರಿಯನ್ಸ್ ಪಡ್ಕೊಂಡ್ರಿ. ಆ ಎಕ್ಸ್ಪೀರಿಯನ್ಸ್ ನೋಡಿ, ಆ ಅನುಭವ, ಅರಿವು ತಿಳ್ಕೊಂಡು ನೀವು ಇವತ್ತೇನಾಗಿದ್ರಿ ನೋಡಿ. ಈ ಮಟ್ಟಕ್ಕೆ ಒಂದು ದೃಢ ಸಂಕಲ್ಪ ತಗೊಳಕ್ಕೆ ಒಂದು ಅವಕಾಶ ನೋಡಿ. ಅದಕ್ಕೆ ಜೀವನದಲ್ಲಿ ಏನು ಮುಖ್ಯ? ತಿಳುವಳಿಕೆನೇ ಮುಖ್ಯ. ಕೊನೆಯಲ್ಲಿ ಏನು ಉಳಿಯುತ್ತೆ? ತಿಳುವಳಿಕೆ, ಅನುಭವಗಳೇ ಉಳಿಯುತ್ತೆ. ಹೌದಾ? ಇನ್ನೇನು ಉಳಿಯೋದಿಲ್ಲ. ಇದೇ ತರನೇ ಎಷ್ಟೋ ಜನ್ಮಗಳು ಕೂಡ ಹಿಂಗೇನೆ. ನಿನ್ನೆ ಹೆಂಗಿತ್ತೋ ಅದೇ ತರ ಹಿಂದಿನ ಜನ್ಮ ಕೂಡ ಇತ್ತು. ಮೊನ್ನೆ ಹೆಂಗಿತ್ತೋ ಅದೇ ತರನೇ ಅದಕ್ಕೆ ಹಿಂದಿನ ಜನ್ಮ ಕೂಡ ಇತ್ತು. ಇದು ನೋಡಿ, ಹೆಂಗೆ ನಿದ್ದೆ ಮಾಡಿ ಎದ್ರೋ ಅದೇ ತರನೇ ಒಂದು ಸಂದರ್ಭದಲ್ಲಿ ಸತ್ತಿದ್ರಿ,
ಆಮೇಲೆ ಮತ್ತೆ ಇವತ್ತು ದಿನ ಹೆಂಗೆ ಹುಟ್ತಾ ಇದೆಯೋ ಅದೇ ತರ ಮತ್ತೆ ಹುಟ್ಟಿದ್ರಿ. ನೋಡಿ ಬದುಕು ಹಿಂಗೇ ನಡೆಯುತ್ತೆ. ಹುಟ್ಟು ಸಾವು, ಹಗಲು ರಾತ್ರಿ. ಅರ್ಥ ಆಗ್ತಿದ್ಯಾ? ಏನ್ ಅರ್ಥ ಆಗ್ತಿದೆ ಗೊತ್ತಿಲ್ಲ ನನಗೆ. ಹುಟ್ಟು ಸಾವು, ಹಗಲು ರಾತ್ರಿ, ನೋಡಿ ಇದು ಬದುಕು. ನೋಡಿ ಅದರಲ್ಲಿ ನೋಡಿ ಹರೇ ಕೃಷ್ಣ. ಅನುಭವದಲ್ಲಿ ಅಮೃತ ಇದೆ ಅಂತ ಹೇಳ್ತಾರಲ್ಲ ಪ್ರಭುಜಿ, ಅದೇ ಜ್ಞಾನ ಅನ್ನೋದಲ್ವ ಪ್ರಭುಜಿ? ಹೌದೌದು. ಕೊನೆಯಲ್ಲಿ ನಿಮಗೆ ನೀವು ಬದುಕು ಬಾಳದಾಗ ನಿಮ್ಗೇನ್ ಸಿಗುತ್ತೆ ಅಂದ್ರೆ ನಿಮಗೆ ಅನುಭವ ಸಿಗುತ್ತೆ, ತಿಳುವಳಿಕೆ ಸಿಗುತ್ತೆ. ಆ ಅನುಭವ ತಿಳುವಳಿಕೆ ಮೇಲೆ ನಾವು ದೃಢ ಸಂಕಲ್ಪ ಮಾಡ್ಕೋಬೇಕು. ಮುಂದೆ ನೆನ್ನೆ ಹಿಂಗಾಯ್ತು, ನೆನ್ನೆ ಹಿಂಗಿಂತಿಂತ ಅನುಭವ ಆಯ್ತು, ಇವತ್ತು ಆ ಅನುಭವದಲ್ಲಿ ಹೆಂಗ್ ಬದುಕೋಣ ಅಂತ ಒಂದು ಸಂಕಲ್ಪ. ನೋಡಿ ನೆನ್ನೆ ಮೊನ್ನೆ ಆಚೆ ಮೊನ್ನೆ ಅದಕ್ಕಿಂತ ಹಿಂದೆ 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 ಅಂತ ಹೋದ್ರೆ ನೋಡಿ ಅದೇ ತರ ಜನ್ಮಗಳು ಕೂಡ. ನೋಡಿ ಈ ಜನ್ಮ, ಅದ್ರ ಹಿಂದಿನ ಜನ್ಮ, ಅದ್ರ ಹಿಂದಿನ ಜನ್ಮ, ಅದ್ರ ಹಿಂದಿನ ಜನ್ಮ, ಅದ್ರ ಹಿಂದಿನ ಜನ್ಮ, ಹಿಂಗೆ 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 ಹೋಗ್ತಾ ಬರ್ತಿದೀವಿ. ನಾವೇನಾಗ್ತಿದೀವಿ ಅಂದ್ರೆ ವಿಕಾಸ ಆಗ್ತಾ ಬರ್ತಿದೀವಿ, ಎವಲ್ಯೂಷನ್ ಆಗ್ತಾ ಇದೀವಿ. ನೋಡಿ ಡಾರ್ವಿನ್ ಥಿಯರಿ ಆಫ್ ಎವಲ್ಯೂಷನ್ ಅಂತ ಹೇಳ್ತಾರೆ ನೋಡಿ, ಅದು ನಮ್ಮ ಪದ್ಮ ಪುರಾಣದಲ್ಲೂ ಕೂಡ ಇದೆ. ನೋಡಿ ಅದರಲ್ಲಿ ಈ ದೇಹಗಳನ್ನ ಪಡ್ಕೊಳ್ಳೋದು. ನೋಡಿ ಅದರಲ್ಲಿ ಇಷ್ಟು ಇಂತಿಂತ ದೇಹಗಳು. ನೋಡಿ ದೇಹಗಳು ಫಿಕ್ಸ್ ಆಗಿದ್ದಾವೆ. ನೋಡಿ ಜಲಜನ ನವಲಕ್ಷಾಣಿ ಸ್ಥಾವರ ಲಕ್ಷವಿಂಶತಿ ರುದ್ರೋ ಕ್ರಿಮಿಯೋ ಸಂಖ್ಯಾಕಾಂ ಪಕ್ಷಿಣಾಂ ದಶಲಕ್ಷಣಂ. ನೋಡಿ ಈ ತರದ್ದು, ನೋಡಿ ನೋಡಿ ಈ ತರದ್ದು ನಾವು ಕಾಣ್ಬೋದು. ನೋಡಿ ಈ ತರ ದೇಹಗಳಲ್ಲಿ, ಈ ತರದ ಅನುಭವಗಳಲ್ಲಿ ನಾವು ಬರ್ತಾ ಇದೀವಿ. ನೋಡಿ ಇಲ್ಲಿ ಕಾಣ್ತಿದ್ಯಾ ನಿಮ್ಗೆ? ಜಲಜ ನವಲಕ್ಷಾಣಿ ಸ್ಥಾವರ ಲಕ್ಷವಿಂಶತಿ, ಈ ತರ ಬೇರೆ ಬೇರೆ ದೇಹಗಳು ಸಿಕ್ಕಿದ್ವು ನಮಗೆ ಅಲ್ವಾ? ನೋಡಿ ಜಲಜ ನವಲಕ್ಷಾಣಿ ಸ್ಥಾವರ ಲಕ್ಷವಿಂಶತಿ. ನೋಡಿ ಮರಗಳು, ಸಸ್ಯಗಳು ಅವು ಇಷ್ಟಿದಾವೆ. ನೋಡಿ ಈ ತರದೆಲ್ಲ ಓದ್ಲಾ ಪ್ರಭು? ಓದಿ ಮತ್ತೆ. ಜಲಜ ನವಲಕ್ಷಾಣಿ ಸ್ಥಾವರ ಲಕ್ಷ ವಿಶಂತಿ ಕೃಮಯೋ ರುದ್ರ. ಏನ್ ಪ್ರಭು? ವಿಂಶತಿ ಅಂತ ಓದ್ಬೇಕಿತ್ತು. ವಿಂಶತಿ ಕೃಮಯೋ ರುದ್ರ ಸಾಂಖ್ಯಾಕ ಪಕ್ಷಿಣಾಂ. ಕರೆಕ್ಟಾ ಪ್ರಭು? ಹೌದೌದು. ದಶಲಕ್ಷಣಂ ತ್ರಿಂಶಲ್ ಲಕ್ಷಾಣಿ ಪಶವ ಲಕ್ಷಾಣಿ ಮಾನುಷಃ. ಅಂದ್ರೆ 9 ಲಕ್ಷ ಜೀವ ಪ್ರಕಾರಗಳು ನೀರಿನಲ್ಲಿ ವಾಸಿಸುತ್ತಿವೆ. ಅಚರ ಸ್ಥಾವರ ಜೀವ ವರ್ಗಗಳ ಸಂಖ್ಯೆ 20 ಲಕ್ಷ. ಮರಗಿಡಗಳು ಹಾಗೂ ಸಸ್ಯಗಳು ಈ ವರ್ಗಕ್ಕೆ ಸೇರುತ್ತವೆ. 11 ಲಕ್ಷದಷ್ಟು ಕ್ರಿಮಿಕೀಟಗಳು, ಹಾವುಗಳಂತ ಜಂತುಗಳು ಇವೆ. ಪಕ್ಷಿ ವರ್ಗಕ್ಕೆ ಸೇರುವ ಜೀವಿಗಳ ಸಂಖ್ಯೆ 10 ಲಕ್ಷ. ಚತುಷ್ಟಾದಿಗಳ ಬಗೆಗೆ ಹೇಳುವುದಾದರೆ ಅವುಗಳಲ್ಲಿ 30 ಲಕ್ಷ ನಮೂನೆಗಳಿವೆ. ಮನುಷ್ಯ ವರ್ಗಕ್ಕೆ ಸೇರುವ ಜೀವಿಗಳ ಸಂಖ್ಯೆ 4 ಲಕ್ಷ. ಈ ಜೀವಿಗಳಲ್ಲಿ ಕೆಲವು ಒಂದು ಗ್ರಹದಲ್ಲಿದ್ದು ಬೇರೊಂದು ಗ್ರಹದಲ್ಲಿ ಕಾಣಸಿಗದಿರಬಹುದು. ಏನೇ ಆದರೂ ಬ್ರಹ್ಮಾಂಡದ ಎಲ್ಲ ಗ್ರಹ ಲೋಕಗಳಲ್ಲೂ ಸೂರ್ಯ ಗ್ರಹದಲ್ಲಿ ಕೂಡ ಜೀವಿಗಳುಂಟು. ವೈದಿಕ ಸಾಹಿತ್ಯ ಗ್ರಂಥಗಳ ನಿರ್ಣಯ ಇದು ಅಂತ ಹೇಳಿದ್ದಾರೆ. ತುಂಬಾ ಧನ್ಯವಾದ ಮಾತಾಜಿ. ಹಿಂಗೆ ನೋಡಿ 84 ಲಕ್ಷ ನೋಡಿ ರಾಶಿಗಳನ್ನು ನೋಡಿ ಜೀವಗಳನ್ನ, ದೇಹಗಳನ್ನ ದಾಟಿ ಬಂದ ಈ ಶರೀರ ನೋಡಿ ತಾನಲ್ಲ ತನ್ನದಲ್ಲ ಅಂತ ಹೇಳ್ತಾರೆ ಅಲ್ವಾ? ಯಾರು ಹೇಳ್ತಾರೆ ಹಿಂಗೆ? ದಾಸ್. ಯಾವ ದಾಸರು? ಕನಕದಾಸರು ಅಲ್ವಾ ಪ್ರಭು? ನೋಡಿ ಹಂಗೆ 84 ಲಕ್ಷ ನೋಡಿ ಇವು ಜೀವಗಳನ್ನೆಲ್ಲ ದಾಟಿ ಬಂದ ಈ ಶರೀರ ತಾನಲ್ಲ. ಏಸು ಜನ್ಮಗಳನ್ನು, ಏಸು ಕಾಯಂಗಳನ್ನು ಕಳೆದು 84 ಲಕ್ಷ ನೋಡಿ ಜೀವರಾಶಿಗಳನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಅಂತ ಹೇಳ್ತಾರೆ. ನೋಡಿ 84 ಲಕ್ಷ ಏನು ಈ ಶರೀರಗಳನ್ನು ದಾಟಿ ಬಂದಿದೀವಿ, ಇದೆಲ್ಲ ಏನು ಅಂದ್ರೆ ಅನುಭವಗಳು. 84 ಲಕ್ಷ
ಕೇಳಿದಿರಲ್ವಾ ನೀವು ಈ ಥರದ್ದು? ನೋಡಿ, 84 ಲಕ್ಷ ಯೋನಿಗಳಲ್ಲಿ ಜೀವ ದಾಟಿ ಬಂದರೂ ಶರೀರ ತನ್ನದಲ್ಲ, ದೇಹ ನಿತ್ಯವಲ್ಲ. ನೋಡಿ, ಹಿಂಗೆ ಅಂದ್ರೆ ಮತ್ತೆ ಏನಾಯ್ತು? ಅನುಭವ, ತಿಳುವಳಿಕೆ. ನೋಡಿ, ಅನುಭವ, ತಿಳುವಳಿಕೆ. ನೋಡಿ, ಅನುಭವ ತಿಳುವಳಿಕೆನೇ ಉಳಿಯುತ್ತೆ. ಇನ್ನೇನಾದ್ರೂ ಉಳಿಯುತ್ತಾ? ಏನು ಉಳಿಯೋದಿಲ್ಲ ಅಲ್ವಾ? ನೋಡಿ, ಹಂಗೆ ಜೀವನ ಬದುಕು ಅಂದ್ರೆ ಏನು ಅಂತ ನೋಡಿದ್ರೆ, ನೋಡಿ, ಬದುಕಂದ್ರೆ ಇದೆ. ಏನು? ತಿಳುವಳಿಕೆ. ನಿನ್ನೆಯಿಂದ ಏನ್ ಸಿಕ್ತು? ನಿನ್ನೆ ನಿಮ್ ಬದುಕಲ್ಲಿ ಏನ್ ಸಿಕ್ತು? ತಿಳುವಳಿಕೆ. ಮೊನ್ನೆ ಏನ್ ಸಿಕ್ತು? ತಿಳುವಳಿಕೆ. ಆಚೆ ಅದರಿಂದ ಏನ್ ಸಿಕ್ತು? ತಿಳುವಳಿಕೆ. ಇನ್ನೇನಾದ್ರೂ ಉಳ್ಕೊಂಡಿದ್ಯಾ ನೆನ್ನೆದು? ಏನು ಉಳ್ಕೊಂಡೇ ಇರೋದಿಲ್ಲ. ನೋಡಂಗೆ ಇಲ್ಲಿ ಹೇಳ್ತಾರೆ, ಏಸು ಕಾಯಂಗಳು ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ, ಆಸೆ ತರವಲ್ಲ, ಮುಂದೆ ಬಹುದಲ್ಲ. ಯಾರಾದ್ರೂ ಹಾಡೋರಿದ್ದೀರಾ? ದಾಸನಾಗು ವಿಶೇಷನಾಗು. ನೋಡಿ, ಅದಕ್ಕೆ ವಿಶೇಷ ಯಾವಾಗ ಆಗ್ಬಿಡ್ತೀವಿ ಅಂದ್ರೆ, ದೃಢ ಸಂಕಲ್ಪ ತಗೊಂಡು ಏನಾದ್ರೂ ಹಾಡೋರಾಗ್ಬಿಟ್ರೆ, ನೋಡಿ ಬದುಕೋರಾಗ್ಬಿಟ್ರೆ, ದೃಢ ಸಂಕಲ್ಪ ತಗೊಂಡು ಈ ನೋಡಿ ಒಂದು ವ್ರತದ ರೀತಿ. ನೋಡಿ, ಬದುಕಂದ್ರೇನೆ ಒಂದು ವ್ರತ. ನೋಡಿ, ಅದನ್ನೇ ಅಷ್ಟಾಂಗ ಯೋಗದಲ್ಲಿ ಹೇಳೋದು. ಏನು? ಯಮ ನಿಯಮ ಅಂತ ಶುರುವಾಗುತ್ತೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ಶುರುವಾಗುತ್ತೆ. ನೋಡಿ, ಯಮ ನಿಯಮ ಅಲ್ಲಿಂದ ಶುರು ಆಗತ್ತೆ. ನೋಡಿ, ಪ್ರಾಣಾಯಾಮ, ಯೋಗ, ನೋಡಿ, ಆಸನ, ಧಾರಣ, ನೋಡಿ, ಹಿಂಗೆ ಮೇಲೆ ಸಮಾಧಿಗೆ ಬರುತ್ತೆ. ಹಂಗೆ ಇಷ್ಟು ರಾಶಿಗಳನ್ನೆಲ್ಲ ದಾಟಿ ಬಂದು ನಮ್ಗೇನ್ ಸಿಕ್ತು ಅಂದ್ರೆ ಅನುಭವ ಸಿಕ್ತು. ಅದರಲ್ಲಿ ಅನುಭವ ಪಡ್ಕೊಂಡು ನಾವು ಇವಾಗ ಏನಾಗ್ಬೇಕು ಅಂದ್ರೆ, ಕೃಷ್ಣ ಭಗವದ್ಗೀತೆಯ ಕೊನೇ ಶ್ಲೋಕ 18ನೇ ಅಧ್ಯಾಯದ 66ನೇ ಶ್ಲೋಕ ಏನ್ ಹೇಳ್ತಾರೆ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನೋಡಿ, ತಿಳುವಳಿಕೆ ಅದು ಬೇರೆ 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 ಇತ್ತು ಅಲ್ವಾ? ಬೇರೆ 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 ತರದ್ದು ದೃಢ ಸಂಕಲ್ಪಗಳೆಲ್ಲ ಮಾಡಿ ಬಂದಿದೀವಲ್ವಾ? ಈಗ ಸಾಕು, ಅವೆಲ್ಲ ಸಾಕು. ಈಗ ಏನ್ ಮಾಡು ಅಂತ ಹೇಳ್ತಿದ್ದಾನೆ ಕೃಷ್ಣ? ನನಗ್ ಶರಣಾಗು ಅಂತ ಹೇಳ್ತಿದ್ದಾನೆ. ನೋಡಿ, ಶರಣಾದ್ಮೇಲೆ ಏನ್ ಮಾಡ್ಬೇಕು? ದೃಢ ಸಂಕಲ್ಪ ತಗೋಬೇಕು. ದೃಢ ಸಂಕಲ್ಪ ತಗೊಂಡಾಗ, ಶರಣಾಗಿ ಕೃಷ್ಣನ್ಗೆ ದೃಢ ಸಂಕಲ್ಪ ತಗೊಂಡಾಗ, ನೋಡಿ, ಅಲ್ಲಿಂದ ಆಚೆ ಕೃಷ್ಣ ಇನ್ಚಾರ್ಜ್ ಆಗ್ತಾನೆ. ನೋಡಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷ ಆಯುಷ್ಯಾಮಿ ಮಾ ಶುಚಃ ಅಂತ ಹೇಳೋದು. ಹಾಗಂದ್ರೆ ಏನು? ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು. ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ. ನೋಡಿ, ಹೆದರ್ಕೊಳ್ತೀವಿ ನಾವು. ನೋಡಿ, ಇಲ್ಲಿ ಈ ಒಂದು ದಾಸನಾಗುವಂಥದ್ದು, ದಾಸನಾಗು ವಿಶೇಷನಾಗು ಅಂತ ಇವ್ರು 2 ಸತಿ ಹೇಳ್ತಾರೆ. ನೋಡ, ಯಾರಾದ್ರೂ ಹಾಡೋರಿದ್ದೀರಾ? ಹಾಡಲ್ಲ ಪ್ರಭು. ಹಾಡಿ ಮಾತಾಡಿ. ಮೇಲೆ ಹೋಯ್ತು ಪ್ರಭು ಹಾಡು. ಹೇಳಿ. ಹರೇ ಕೃಷ್ಣ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನದಲ್ಲ, ತಾನಲ್ಲ, ತನದಲ್ಲ, ಆಸೆ ತರವಲ್ಲ, ಮುಂದೆ ಬಹುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಆಶೆ ಕ್ಲೇಶ ದೋಷವೆಂಬ ಅಸ್ಥಿಯೊಳು ಮುಳುಗಿ ಆಶ ಕ್ಲೇಶ ದೋಷವೆಂಬ ಅಬ್ದಿಯೊಳು ಮುಳುಗಿ ಯಮನ ಪಾಶದೊಳಗಾಗದೆ ನಿರ್ದೋಷಿಯಾಗು, ಸಂತೋಷಿಯಾಗು. ಕಾಶಿ ವಾರಣಾಸಿ ಕಂಚಿ ಕಾಳ ಅಸ್ಥಿ ರಾಮೇಶ್ವರ ಏಸು ದೇಶ ತಿರುಗಿದರೆ ಬಾಹುದೇನೋ ಅಲ್ಲಿ ಓದೇನೋ. ದೋಷನಾಶ ಕೃಷ್ಣವೇಣಿ ಗಂಗೆ ಯಮುನೆ ಭವನಾಶಿನಿ ತುಂಗಭದ್ರೆ ಯಮುನೆ ವಾಸದಲ್ಲಿ ಕಣ್ಣೇ ಕಾಣಿಸ್ತಾ ಇಲ್ಲ. ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಮಿಂದು ಜಪ ತಪ ಹೋಮನೆ ಮಗಳ ಏಸು ಬಾರಿ ಮಾಡಿದರು ಫಲವೇನು ಈ
ಛಲವೇನು. ಅಂದಿಗೂ ಇಂದಿಗೂ ಒಮ್ಮೆ ಸಿರಿ ಕಮಲೇಶನನ್ನು ಒಂದು ಬಾರಿ ಯಾರು ಇಂದ ನೆನೆಯಲ್ಲ ಮನದಣಿಯಲ್ಲ. ಬಂದು ಬಂದು ಭ್ರಮೆಗೊಂಡು ಮಾಯ ಮೋಹಕ್ಕೆ ಸಿಲುಕಿ ಬಂದು ಬಂದು ಭ್ರಮೆಗೊಂಡು ಮಾಯ ಮೋಹಕ್ಕೆ ಸಿಕ್ಕಿ ನೊಂದು ಬೆಂದ ಒಂದರಿಂದ ಉಳಿಯಲಿಲ್ಲ, ಬಂದ ಕಳೆಯಲಿಲ್ಲ. ಸಂದೇಹವ ಮಾಡಿದಿರು ಅರಿವು ಎಂಬ ದೀಪವಿಟ್ಟು ಇಂದು ಕಂಡ್ಯ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ. ಇಂದು ಹರಿಯ ಧ್ಯಾನವನ್ನು ಮಾಡಿ ವಿವೇಕಾದಿ ಮುಕುಂದನಿಂದ ಮುಕ್ತಿ ಬೇಡು ಮುಕುಂದನಿಂದ ಮುಕ್ತಿ ಬೇಡು ಕಂಡ್ಯ ನೀ ನೋಡು ಕಂಡ್ಯ. 100 ಬಾರಿ ಶರಣು ಮಾಡಿ ನೀರ ಮುಳುಗೆಲ್ಲಾಕಿ ಬರ ನಾರಿಯರ ನೋಟಕ್ಕೆ ಗುರಿಯ ಮಾಡಿದಿ ಮನ ಸೆರೆಯ ಮಾಡಿದಿ. ಸೂರಿನೋಳು ಸೂರಿ ತುಂಬಿ ಮೇಲೆ ಹೂವಿನ ಹಾರ ಗೀರಿ ಗಂಧ ಅಕ್ಷತೆಯ ಧರಿಸಿದಂತೆ ನೀ ಮರೆಸಿದಂತೆ. ಗಾರುಡಿಯ ಮಾತು ಬಿಟ್ಟು ನಾದ ಬ್ರಹ್ಮನ ಪಿಡಿದು ಸಾರಿ ಸೂರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಶಮನದಿಂದ. ನಾರಾಯಣ ಅಚ್ಯುತಾನಂತಾದಿ ಕೇಶವನ ಸಾರಾಮೃತವನುಂಡು ಸುಖಿಸೋ ಲಂಡ ಜೀವವೇ ಎಲೆ ಬಂಡ ಜೀವವೇ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಇದು ಹಾಡು ಶೇರ್ ಮಾಡಿ ಪ್ರಭು, ಬುಕ್ಕಲ್ಲಿ ಇಲ್ಲ ಅದು. ಓಕೆ ಮಾಡ್ತೀನಿ ಮಾತಾಜಿ. ನೋಡಿ, ಹಿಂಗೆ ತಿಳುವಳಿಕೆ ಅಂದ್ರೆ ಹಂಗೆ ದೃಢ ಸಂಕಲ್ಪ. ಇಲ್ಲಿ ಏನ್ ಹೇಳ್ತಿದ್ದಾರೆ ದಾಸರು ಅಂದ್ರೆ, ದೃಢ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಎಷ್ಟೋ ಜನ್ಮಗಳಲ್ಲಿ, ಎಷ್ಟೋ ದೇಹಗಳಲ್ಲಿ ನೋಡಿ, ಎಷ್ಟೋ ಇಲ್ಲಿ ಹೇಳ್ತಿದ್ದಾರೆ ನೋಡಿ ಅಲ್ವಾ. ಏಸು 84 ಲಕ್ಷ ಜೀವರಾಶಿಯನ್ನ ದಾಟ್ಕೊಂಡು ಬಂದಿದ್ದೀವಿ ನೋಡಿ. ಆದ್ರೇನು ಕೂಡ ನೋಡಿ ಶರೀರಗಳನ್ನ ತಗೊಳ್ಳೋದು ನಿಲ್ಲಿಸ್ತಾ ಇಲ್ಲ. ಎಷ್ಟೊಂದು ಅನುಭವಗಳು ಪಡ್ಕೊಂಡು ತಿಳುವಳಿಕೆ ಪಡ್ಕೊಂಡು ಬರ್ತಾ ಇದ್ದೀವಿ, ವಿಕಾಸನ ಆಗ್ತಾ ಇದ್ದೀರಿ ಅಂತ. 84 ಲಕ್ಷಗಳಲ್ಲಿ ಜೀವ ರಾಶಿಗಳಲ್ಲಿ ವಿಕಾಸ ಹೆಂಗೆ ಡಾರ್ವಿನ್ ಥಿಯರಿಯಲ್ಲಿ ವಿಜ್ಞಾನದಲ್ಲಿ ಹೇಳ್ಕೊಡ್ತಾರೋ ಹಂಗೆ ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅವ್ರಿಗೆ ಪ್ರಜ್ಞೆ ಬಗ್ಗೆ ಅರಿವಿಲ್ಲ ಡಾರ್ವಿನ್ಗೆ ಅಲ್ಲಿ ಹೇಳ್ಕೊಡೋದ್ರಲ್ಲಿ. ಅವ್ರ ದೇಹ ಬಗ್ಗೆ ಹೇಳ್ತಾರೆ, ಹೆಂಗೆ ಒಂದು ಅಮೀಬಾಯಿಂದ ನೋಡಿ ಮುಂದೆ ನೋಡಿ ಒಂದು ಪ್ರಾಣಿಗಳಾಗಿ ಮಂಗನಿಂದ ಮಾನವನಾಗಿ ಬರೋದನ್ನೇ ಹೇಳ್ತಾರೆ ಹೊರತು ಇಲ್ಲಿ ಹೇಳ್ತಿರೋದು ದೇಹಗಳು ಹಂಗೆ ಇರ್ತವೆ, ಪ್ರಜ್ಞೆಗಳು ಬದಲಾವಣೆ ನೋಡಿ ವಿಕಾಸ ಆಗ್ತಾ ಬರುತ್ತೆ. ಆತ್ಮ ಬೇರೆ ಬೇರೆ ದೇಹಗಳನ್ನು ಪಡ್ಕೊಳ್ತಾ ಬರುತ್ತೆ ನೋಡಿ. ಈಗ ತಿಳುವಳಿಕೆ ಈಗಿರುವಂಥದ್ದು ನೋಡಿ. ಹಿಂಗಾಗಿ ಜನಗಳು 3 ಬಗೆಯ ತಿಳುವಳಿಕೆಗಳಲ್ಲಿ ಗುಣಗಳ ಅನುಗುಣವಾಗಿ 3 ಬಗೆಯ ತಿಳುವಳಿಕೆಗಳಲ್ಲಿ ಇರ್ತಾರೆ. ಈಗ ತಮೋಗುಣದಲ್ಲಿದ್ದವ್ರಿಗೆ ನೀವು ಸತ್ವಗುಣದ ಆಚಾರ ವಿಚಾರ ಪೂಜಾ ವಿಧಾನ ಪೂಜಿಸ್ಬೇಕಿರೋ ದೇವತೆಗಳನ್ನು ಕೊಟ್ರೆ ಅವ್ರು ತಗೊಳ್ಳಲ್ಲ. ಅವರು ನೋಡೋದಕ್ಕೆ ಈ ರೂಪಾದ್ರು ಒಂದು ಲೆಕ್ಚರಲ್ಲಿ ಹೇಳ್ತಿದ್ರು. ಏನ್ ಹೇಳ್ತಿದ್ರು, ಯಾಕೆ ಪಾಶ್ಚಾತ್ಯ ದೇಶಗಳಲ್ಲಿ ಚರ್ಚ್ಗಳು ಖಾಲಿ ಇದಾವೆ? ಯಾಕೆ ಅಂದ್ರೆ ಅಲ್ಲಿ ಕೊಟ್ಟಿರೋ ಒಂದೇ ಗ್ರಂಥ ನೋಡಿ, ಆರಾಧನೆಗಿರುವಂತ ಒಬ್ಬರೇ ದೇವರು. ಆದ್ರೆ ಎಲ್ಲಾ ಜನಗಳು ನೋಡಿ ಎಷ್ಟು ವೈವಿಧ್ಯಮಯವಾಗಿರ್ತಾರೆ ಅಂದ್ರೆ ಎಲ್ಲರಿಗೂ ಅದೇ ಇಷ್ಟ ಆಗೋದಿಲ್ಲ. ಯೇಸು ಜನ್ಮ ಕಳೆದಂಗೆ ನೋಡಿ ಅವ್ರಿಗೆ ಅದೇ ಬೈಬಲ್ಲು ಒಬ್ಬರೇ ದೇವತೆ ಅವ್ರಿಗೆ ಇಷ್ಟ ಆಗಲ್ಲ ನೋಡಿ. ಅದೇ ತರ ಬೇರೆ ಬೇರೆ ಧರ್ಮಗಳಲ್ಲೂ ಕೂಡ, ಯಾವುದೇ ಧರ್ಮ ತಗೊಳ್ಳಿ, ಈ ತರ ಬೇರೆ ಬೇರೆ ಧರ್ಮಗಳು ವೈದಿಕ ಪರಂಪರೆ ಬಿಟ್ಟು ಅಲ್ಲಿ ಒಂದೇ ಧರ್ಮ ಒಂದೇ ದೇವರು ಅಂತ ಆಯ್ಕೆಗಳಿಲ್ಲ, ಬಹು ಆಯ್ಕೆ ಇಲ್ಲ. ವೈದಿಕ ಪರಂಪರೆ ಇವು ಬಹಳ ವೈಜ್ಞಾನಿಕವಾಗಿರುವುದು. ಆಯಾಯ ಅಭಿರುಚಿಗಳು ಯಾವ ಒಂದು ಹಂತದಲ್ಲಿದ್ದಾರೆ. ಈಗ ಮನುಷ್ಯ ಶರೀರ ಎಷ್ಟು ತರ ಇದಾವೆ ಅಂತ ಹೇಳಿದ್ರು, 84 ಲಕ್ಷದಲ್ಲಿ ಮನುಷ್ಯನ ಶರೀರ ಎಷ್ಟು ತರ ಇದೆ? 4 ಲಕ್ಷ ತರ ಇದೆ. 4 ಲಕ್ಷ ತರ ಜನಗಳಿದಾರಂತೆ ಮನುಷ್ಯರು ನೋಡಿ. ಅದರಲ್ಲಿ ಇವರೆಲ್ಲ ಸೇರ್ತಾರೆ ಅಂತ ಪ್ರಭುಪಾದರು ಹೇಳ್ತಾರೆ. ಯಾರ್ಯಾರು
ನೋಡಿ, ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಏಸು ಕಾಯುಂಗಳ ಪಡ್ಡ. ನೋಡಿ ಈ ತರದವ್ರು ಎಲ್ಲ ಸೇರ್ತಾರೆ ಅದರಲ್ಲಿ. ಯಾರ್ಯಾರು? ಇವರೆಲ್ಲರೂ ಸೇರ್ತಾರೆ ನೋಡ್ರಿ. ಆಫ್ರಿಕಾ ಕಾಡಲ್ಲಿರೋರು ನೋಡಿ, ಈ ನೋಡಿ ಆಂಧ್ರ, ಪುಲಿಂದ, ಪುಲ್ಕಶ, ಯವಣ, ಈ ತರದೆಲ್ಲ ಕೇಳಿರ್ತೀರಲ್ವ ನೀವು. ನೋಡಿ ಇವರೆಲ್ಲ ತರ 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 ಜನಗಳೆಲ್ಲ ಇವೆಲ್ಲ ಸೇರ್ತಾರೆ ನೋಡಿ. ಆರ್ಯರು ಅಂತಂದ್ರೆ ಅವರು ಒಂಥರ ನೋಡಿ, ಆರ್ಯ ಅನಾರ್ಯ ನೋಡಿ ಈ ತರದ್ದು. ಅರ್ಜುನನ್ಗೆ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಅನಾರಿ ಅಂತರ ನಡ್ಕೋತೀಯಾ ಅಂತ ಹೇಳ್ತಾನೆ ನೋಡಿ. ಯಾವ ತರ ನೀನ್ ಯೋಚನೆ ಮಾಡ್ತಿದ್ಯಾ, ನಿಂದ್ರೆ ನಿನ್ ಚಿಂತನೆ ಎಲ್ಲಾನು ನೋಡಿ, ನಿನ್ಗೆ ಈ ಕಲ್ಮಶ ಎಲ್ಲಿಂದ ಬಂತು ಅಂತ ಕೇಳ್ತಾರೆ ಕೃಷ್ಣ. ನೋಡಿ, ಅನಾರಿನ ತರ ನಡ್ಕೋತಿದ್ಯಾ, ಈ ಕಲ್ಮಶ ಎಲ್ಲ ಎಲ್ಲಿಂದ ಬಂತು ನೋಡಿ. ಕೃಷ್ಣನಿಗೆ ಆಶ್ಚರ್ಯ ಆಗತ್ತೆ ನೋಡಿ, ಕೃಷ್ಣನಿಗೆ ಆಶ್ಚರ್ಯ ಆಗತ್ತೆ. ಹಂಗೆ ಹಂಗೆ ಜನ ವಿಕಾಸನ ಆಗೋದು ಅಂದ್ರೆ, ಹಂಗೆ ವಿಕಾಸನ ಏನ್ರಿಂದ ಆಗ್ತೀವಿ ಅಂತಂದ್ರೆ ನೋಡಿ, ಕುತಸ್ತ್ವ ಕಶ್ಮಲಮಿದಂ ಶಮೆ ಸಮುಪಸ್ಥಿತಂ ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಕೀರ್ತಿಂ ಕರ ಅರ್ಜುನ ಅಂತ ಹೇಳಿ ದೇವೋತ್ತಮ ಪರಮ ಪುರುಷನು ಹೇಳಿದನು, ಪ್ರಿಯ ಅರ್ಜುನ, ಈ ಕಶ್ಮಲವು ನಿನಗೆ ಹೇಗೆ ಬಂದಿತು? ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಶ್ಮಲವು ಭೂಷಣವಲ್ಲ, ಅನಾರ್ಯವಾದದ್ದು. ಇಂತಹ ಕಶ್ಮಲವು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ, ಅಪಕೀರ್ತಿಗೆ ಕಾರಣವಾಗುತ್ತದೆ. ನೋಡಿ, ಹಿಂಗೆ ನಮ್ಮ ತಿಳುವಳಿಕೆಗಳು ಹಿಂದೆ ನಾವು ನೋಡಿ ಮಾಡ್ತಿರುವಂಥದ್ದು ನೋಡಿ, ನಮ್ಮ ಸಂಕಲ್ಪ. ಈಗ ಅರ್ಜುನ ನೋಡಿ, ಈ ಸಾಲಲ್ಲಿ ಇಲ್ಲಿ ನೋಡಿದ್ರೆ ಅವನ ಸಂಕಲ್ಪ ಯುದ್ಧ ಮಾಡಕ್ಕೆ ಅಂತ ಬಂದಿದ್ದಾನೆ, ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಲ್ಲ ಅಂತ ಹೇಳ್ತಿದ್ದಾನೆ ನೋಡಿ. ಹೆಂಗಿದೆ ನೋಡಿ ಅಲ್ವಾ? ನೋಡಿ, ಹಿಂಗಾಗ್ಬಿಡುತ್ತೆ ನೋಡಿ ದೃಢ ಸಂಕಲ್ಪ ವಿಷಯ. ನೋಡಿ, ಯಾರು ದೃಢ ಸಂಕಲ್ಪದಲ್ಲಿ ನಿಂತ್ಕೊಳ್ತಾರೋ ಅವರು ಜಯಿಸ್ತಾರೆ ನೋಡಿ. ವಿಶೇಷವಾಗಿ ಹೇಳಿ ಹೇಳಿ. ಭಗವದ್ಗೀತೆ ಪ್ರಭುಜಿ 9ನೇ ಅಧ್ಯಾಯದ 14ನೇ ಶ್ಲೋಕ. ಸತತಂ ಕೀರ್ತಯಂತೋ ಮಾಂ ಯತಂಶ್ಚ ದೃಢರತಃ ನಮಸ್ತ್ಯಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ಸದಾ ನನ್ನ ಕೀರ್ತನೆಯನ್ನು ಮಾಡುತ್ತಾ ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡುತ್ತಾ ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ವೆರಿ ಗುಡ್. ನೋಡಿ, ಅಲ್ಲಿ ಏನ್ ಬರುತ್ತೆ? ದೃಢ ಸಂಕಲ್ಪ ಅಂತ ಬರುತ್ತೆ ನೋಡಿ, 9ನೇ ಅಧ್ಯಾಯ 14ನೇ ಶ್ಲೋಕ. ಮತ್ತೆ ಜೋರು ಹಿಂಗೆ ನೋಡಿ ಆ ಶ್ಲೋಕವನ್ನು ಉಲ್ಲೇಖ ಮಾಡಿ ಹೇಳ್ತಿದ್ದಾರೆ. ದೃಢ ಸಂಕಲ್ಪ ನೋಡಿ, ಸದಾ ನನ್ನ ವೈಭವಗಳನ್ನ ಹಾಡುತ್ತಾ ನೋಡಿ. ಹಿಂಗ ಹಾಡ್ತಾ ಹಾಡ್ತಾ ನೋಡಿ, ಅವರು ಭಕ್ತರಾದವ್ರು ಏನ್ ಮಾಡ್ತಾರೆ ಅಂದ್ರೆ ಹಿಂಗಿರ್ತಾರಂತೆ. 9ನೇ ಅಧ್ಯಾಯದ 14ನೇ ಶ್ಲೋಕ ನೋಡಿ. ಹಿಂಗೆ ದೃಢ ಸಂಕಲ್ಪದಿಂದ ಪ್ರಯತ್ನವನ್ನ ಮಾಡ್ತಿರ್ತಾರೆ ನೋಡಿ. ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಶಾಶ್ವತವಾಗಿ ಭಕ್ತಿಯಿಂದ ನನ್ನನ್ನ ಪೂಜಿಸ್ತಾರೆ ನೋಡಿ. ಇದು ಈ ಹಂತಕ್ಕೆ ಬರ್ಬೇಕು ಅಂತಂದ್ರೆ ಅಷ್ಟು ಸುಲಭ ಅಲ್ಲ, ತುಂಬಾ ನೋಡಿ ಈ ಯೇಸು ರಾಶಿಗಳನ್ನ ದೇಹಗಳನ್ನೆಲ್ಲ ದಾಟಿ ಬಂದಿರ್ಬೇಕು ನೋಡಿ. ಹಿಂಗ್ ಬಂದಾಗ ಈ ತರದ್ದು ಒಂದು ಹಂತಕ್ಕೆ ಬರ್ತಾರೆ ನೋಡಿ. ಅಲ್ಲಿ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ 15ನೇ ಶ್ಲೋಕದಲ್ಲಿ, ಜ್ಞಾನದ ಬೆಳವಣಿಗೆಯಿಂದ ಯಜ್ಞದಲ್ಲಿ ನಿರತರಾದ ಇತರರು ಭಗವಂತನನ್ನು ಅದ್ವಿತೀಯನೆಂದು, ಹಲವು ರೂಪಗಳಲ್ಲಿ ಇರುವನೆಂದು ಮತ್ತು ವಿಶ್ವರೂಪದಲ್ಲಿಯೂ ಪೂಜಿಸುತ್ತಾರೆ ನೋಡಿ. ಹಿಂಗೆ ನಾನು ವೈದಿಕ ವಿಧಿ, ನಾನೇ ಯಜ್ಞ, ನಾನೇ ಪಿತೃಗಳ ಅರ್ಪಿಸುವ ಆಹುತಿ, ನಾನೇ ಔಷಧ ಮೂಲಿಕೆ, ನಾನೇ ದಿವ್ಯ ಮಂತ್ರ, ನಾನೇ ಆಜ್ಯ, ನಾನೇ ಅಗ್ನಿ, ನಾನೇ ಹುತ ನೋಡಿ. ಹಿಂಗೆ ಕೃಷ್ಣನೇ ಎಲ್ಲ ನೋಡಿ, ಕೃಷ್ಣನೇ ಎಲ್ಲನು. ಹಿಂಗೇ ಓದ್ಕೊಂಡು ಹೋದ್ರೆ ಈ ಅಧ್ಯಾಯದಲ್ಲಿ ಅದನ್ನೇ ಹೇಳ್ತಾರೆ, 9ನೇ ಅಧ್ಯಾಯ ನೋಡಿ. ಹಂಗೆ ಒಂದು ತಿಳುವಳಿಕೆ ಹಂತಕ್ಕೆ ಬರೋದು ಅಂದ್ರೆ ಎಷ್ಟು ಜೀವರಾಶಿಗಳನ್ನೆಲ್ಲ ದಾಟಿ ಎಷ್ಟೊಂದು ನೋಡಿ ಹೆಂಗ್ ಬಂದಿರ್ತೀವಿ ನೋಡಿ. ಕಲ್ಪನೆ ಮಾಡ್ಕೊಳ್ಳಿ, ಏಸು ಜೀವನಗಳನ್ನ ದಾಟಿ ಬಂದಿದೀವಿ ನಾವು. ಈಗ ದೃಢ ಸಂಕಲ್ಪ ಆಗ್ಬೇಕು. 9ನೇ ಅಧ್ಯಾಯದ 14ನೇ ಶ್ಲೋಕ ಮಾತಾಜರು ಉಲ್ಲೇಖ ಮಾಡ್ತಿದ್ದಾರೆ ನೋಡಿ. ಹಂಗೆ ಯಾರೆಲ್ಲ ತಾವು ಕೃಷ್ಣ ಭಕ್ತಿ, ಕೃಷ್ಣ ಪ್ರಜ್ಞೆಯನ್ನ ಹಿಡ್ಕೊಂಡಿದ್ದೀರಿ, ದೃಢ ಸಂಕಲ್ಪದಿಂದ ಮಾಡೋ ಪ್ರಯತ್ನ ಮಾಡ್ತಿದ್ದೀರಿ, ಇದು ನಮ್ಮ ಬದುಕಿನ ಪರಿಪೂರ್ಣತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದಕ್ಕಿಂತಲೂ ಉನ್ನತವಾದದ್ದು ಏನು ಇಲ್ಲ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ನೋಡಿ. ಇದಕ್ಕಿಂತಲೂ ಇನ್ನೂ ಉನ್ನತವಾದದ್ದು ಏನೂ ಇಲ್ಲ, ನಿಜವಾಗ್ಲೂ ಇಲ್ಲ ನೋಡಿ. ಇದನ್ನೇ ನೋಡಿ, ತದ್ವಿಷ್ಣೋಹೋ ಪರಮಂ ಪದಂ
ಇದು ಪರಮ, ಇದಕ್ಕಿಂತಲೂ ಇನ್ನೇನು ಇಲ್ಲ. ನೋಡಿ ಕೃಷ್ಣ ಅರ್ಜುನ ಹೊಗಳ್ತಾನೆ ಏನಂತ, ಪರಂಧಾಮ ನೋಡಿ, ಪರಮಂ ಅಂತೆಲ್ಲ ಹೇಳ್ತಾನೆ, ಪವಿತ್ರಂ ಅಂತೆಲ್ಲ ಹೇಳ್ತಾನೆ. ನೋಡಿ ಈ ವಿಶ್ವರೂಪವನ್ನೆಲ್ಲ ನೋಡಿದ್ಮೇಲೆ ಅರ್ಜುನ ಕೃಷ್ಣನ ಹೊಗಳಕ್ ಶುರು ಮಾಡ್ತಾನೆ. ನೋಡಿ ಹಂಗೆ ಇದು ಕೊನೆ 10.12 ಪ್ರಭು. ಹರೇ ಅದು ಕೃಷ್ಣ ಪ್ರಭು. ಪರಂ ಬ್ರಹ್ಮ ಅರ್ಜುನ ಪರಂಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಅನುವಾದ ಓದಿ ಮಾತಾಜಿ, ಅನುವಾದ ಓದಿ. ತುಂಬಾ ಧನ್ಯವಾದ. ಅರ್ಜುನನು ಹೇಳಿದನು. ಶವರಾಣಿ ಮಾತಾಜಿ ಓದ್ತಿದ್ದೀರಾ? ಓದಿ ಮಾತಾಜಿ. ನೆಟ್ವರ್ಕ್. ಓದಿ ಓದಿ ಮಾತಾಜಿ. ಅರ್ಜುನನು ಹೇಳಿದನು, ನೀನು ದೇವೋತ್ತಮ ಪರಮ ಪುರುಷ, ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ. ನೀನು ನಿತ್ಯನು, ದಿವ್ಯನು, ಆದಿಪುರುಷನು. ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯೆ. ಹರೇ ಕೃಷ್ಣ. ಹರೇ ಕೃಷ್ಣ. ನೋಡಿ ಹಿಂಗೆ ಕೊನೇ ತಿಳುವಳಿಕೆ ಇದೆ. ಇದಕ್ಕಿಂತಲೂ ಉನ್ನತವಾದದ್ದು ಏನೂ ಇಲ್ಲ. ನೋಡಿ ಕೃಷ್ಣನೇ ಅಂತಿಮ. ನೋಡಿ ಈ ತಿಳುವಳಿಕೆ ಪಡ್ಕೊಳ್ಳೋದು, ಆ ಕೃಷ್ಣನಿಗೋಸ್ಕರ ವ್ರತ ಮಾಡೋದು, ದೃಢ ಸಂಕಲ್ಪ ತಗೊಳ್ಳೋದು. ನೋಡಿ ಭಕ್ತರಾದವರು ಹಂಗ್ ಮಾಡ್ತಾರಂತೆ. ನೋಡಿ ಈಗ ಮಾತಾಜಿ 9ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಹೇಳಿದ್ರಲ್ವಾ, ದೃಢ ಸಂಕಲ್ಪ. ನೋಡಿ ಇನ್ನೇನೂ ಇಲ್ಲ, ಇದಕ್ಕಿಂತ ಉನ್ನತವಾದದ್ದು, ಇದಕ್ಕಿಂತ ಶ್ರೇಷ್ಠವಾದದ್ದು ಇನ್ನೇನೂ ಇಲ್ಲ. ಈ ಹಂತಕ್ಕೆ ಬಂದಿದಿರೋ ಇದು ಬದುಕಿನ ಪರಿಪೂರ್ಣತೆ. ಇದಕ್ಕೆ ಹಿಂದೆ ಬೇರೆ 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 ಹಂತಗಳೆಲ್ಲ ದಾಟಿ ಬಂದಿದ್ದೀವಿ. ನೋಡಿ ಮಾಡ್ಬೇಕಾಗಿದ್ದೆಲ್ಲ ಮಾಡಿ ಮುಗಿಸಿದ್ಮೇಲೆ ಈ ಹಂತಕ್ಕೆ ಬರ್ತಾರಂತೆ, ಈ ದೃಢ ಸಂಕಲ್ಪಕ್ಕೆ ಬರ್ತಾರೆ. ನೋಡಿ ಈಗ ದೃಢ ಸಂಕಲ್ಪ ತಗೊಂಡು ನೋಡಿ ಅದನ್ನ ಹಂಗೇ ಮುಂದುವರ್ಸ್ಕೊಂಡು ಹೋಗ್ಬೇಕು. ನೋಡಿ ಇದುವೇ ನಮಗೆ ಇವಾಗ ಮುಂದೆ ಇರುವಂತದ್ದು ಆಯ್ಕೆ. ನೋಡಿ ನಮ್ಗೆ ಇನ್ನೇನು ಆಯ್ಕೆಗಳಿಲ್ಲ, ಇದು ಕೊನೆ. ಹಂಗಾಗಿ ಯಾರೆಲ್ಲ ತಾವು ಕೃಷ್ಣ ಪ್ರಜ್ಞೆಯಲ್ಲಿದ್ದೀರಿ, ಒಂದು ಸ್ಪಷ್ಟ ಅರಿವಿರ್ಬೇಕು. ನಾವು ಏನೇನೆಲ್ಲ ಹಿಂದೆ ಓದ್ಬೇಕಿರೋ ಶಾಸ್ತ್ರಗಳೆಲ್ಲ ಓದ್ಬಿಟ್ಟಿದೀವಿ, ಯಾತ್ರೆಗಳಿಗೆ ಹೋಗೆಲ್ಲ ಹೋಗುವಂಥದ್ದೆಲ್ಲ ಮುಗಿಸ್ಬಿಟ್ಟಿದೀವಿ. ಮಾಡ್ಬೇಕಾಗಿರೋಂಥ ಎಲ್ಲ ವ್ರತಗಳು ಏನೇನೆಲ್ಲ ಇತ್ತೋ, ನಿಮ್ಗೆಲ್ಲ ಏನೇನೆಲ್ಲ ಯಾರ್ಯಾರೋ ಏನೇನೋ ಮಾಡ್ತಾರೆ ನೋಡಿರ್ತೀರಲ್ವಾ, ಆ ವ್ರತಗಳೆಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೀರಿ. ಏನೇನೆಲ್ಲ ಇದೆಯೋ ಎಲ್ಲ ಕೊನೆಯಲ್ಲಿ ಈ ಹಂತಕ್ಕೆ ಬಂದಿದ್ದೀರಿ. ಇವಾಗ ನೋಡಿ ಎಜುಕೇಶನ್ ಓದಿ ಮುಗಿಸಿ ಕೊನೇ ಸ್ಟೇಜಲ್ಲಿ ಇರ್ತಾರೆ. ನೋಡಿ ನೋಡಿ ಪ್ರೈಮರಿ ಎಜುಕೇಶನ್ ಓದಿರ್ತಾರೆ, ಆಮೇಲೆ ನೋಡಿ ಕಿರಿಯ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢ ಶಿಕ್ಷಣ, ಆಮೇಲೆ ನೋಡಿ ಈ ಪದವಿ ಪೂರ್ವ ಶಿಕ್ಷಣ, ಆಮೇಲೆ ಪದವಿ ಶಿಕ್ಷಣ, ಸ್ನಾತಕ ಪದವಿ, ಸ್ನಾತಕೋತ್ತರ ಪದವಿ. ನೋಡಿ ಹಿಂಗೆ ಸ್ನಾತಕೋತ್ತರ ಪದವಿ ಮುಗಿಸಿದ್ರೆ ಮೊದಲೇ 1ನೇ ಕ್ಲಾಸ್ಗೆ ನೋಡಿ ಹಂಗ ಹೋಗುವಂಥದ್ದು ಇಲ್ಲ ಇಲ್ಲಿ. ನೋಡಿ ಹಿಂಗೆ ವಿಕಾಸ ಅಂದ್ರೆ ಹಂಗೆ, ತಿಳುವಳಿಕೆ ಅಂತಂದ್ರೆ ಹಂಗೆ. ನೋಡಿ 1ನೇ ಕ್ಲಾಸ್ ಮಗುಗೂ 10ನೇ ಕ್ಲಾಸ್ ಮಗುಗೂ ಒಂದೇ ತರ ತಿಳುವಳಿಕೆ ಇರುತ್ತಾ? ಇರೋದಿಲ್ಲ. ಎಲ್ಲ ಪ್ರಭು ವ್ಯತ್ಯಾಸ ಇರುತ್ತೆ. ಗ್ರಾಜುಯೇಷನ್ ಸ್ನಾತಕ ಪದವಿಗೆ ಬಂದ್ರೆ ಅಲ್ಲೂ 10ನೇ ಕ್ಲಾಸ್ ಮಗುಗೆ ಈಕ್ವಲ್ ಆಗಿರುತ್ತಾ? ವಿದ್ಯಾರ್ಥಿಗೆ ಈಕ್ವಲ್ ಇರ್ತಾರ ಅವರು? ಇಲ್ಲ. ನೋಡಿ ಒಂದು ಗಣಿತ ಅಂತ ತಗೊಂಡೇನು ಕೂಡ ಪ್ರೈಮರಿ ಸ್ಕೂಲಲ್ಲಿ ಓದುವಂಥ ಗಣಿತಕ್ಕೂ ಪ್ರೌಢಶಾಲೆಯಲ್ಲಿ ಓದೋದಕ್ಕೂ ಪದವಿ ಪೂರ್ವದಲ್ಲಿ ಓದೋದಕ್ಕೂ ಸ್ನಾತಕ ಪದವಿ ಸ್ನಾತಕೋತ್ತರ ಪದವಿಯಲ್ಲಿ ಓದೋದಕ್ಕೂ ಕೂಡ ಅದೇ ಗಣಿತದಲ್ಲೇನೆ ವ್ಯತ್ಯಾಸ ಬರುತ್ತೆ ಬರಲ್ಲ ಬರುತ್ತೆ. ನೋಡಿ ಹಂಗೆ. ಹರೇ ಕೃಷ್ಣ. ಪ್ರಭುಜಿ, ಇವತ್ತು ನಾವು ತರಗತಿಗಳನ್ನು ಪರಿಗಣನೆ ಮಾಡ್ಬೋದು ಪ್ರಭುಜಿ, ಆದ್ರೆ ನಮ್ಮ ಹಿರಿಯರ ಹಂತದಲ್ಲಿ ಅವ್ರ ತರಗತಿ ಓದಿದ್ರೆ ಕೂಡ ತುಂಬಾ ಜ್ಞಾನವಂತರಿದ್ರಲ್ಲ ಪ್ರಭುಜಿ. ಹೌದು, ನಮ್ಮ ಹಿರಿಯರನ್ನ ನೋಡಿದಾಗೆ ಅವ್ರ ತರಗತಿ ಇಲ್ಲೇ ಇಲ್ಲ ಆಕ್ಚುಲಿ, ಆದ್ರೆ ಎಷ್ಟು ಜ್ಞಾನವಂತರಿದ್ರು ಪ್ರಭುಜಿ ಅವರೆಲ್ಲ. ಆ ಜ್ಞಾನ ತುಂಬಾ ಅವಶ್ಯಕ ಅನ್ಸುತ್ತೆ ಪ್ರಭುಜಿ. ತುಂಬಾ ಸತ್ಯ ಪ್ರಭುಜಿ. ಅವಾಗ ಜನಗಳನ್ನ ಎಷ್ಟೋ ಬುದ್ಧಿವಂತ ಮೀನ್ಸ್ ಆಧ್ಯಾತ್ಮಿಕದಲ್ಲಿ ಮುಂದೆ ಬರ್ತದೇನೋ ಅನ್ಸ್ತಾ ಇದೆ. ಈಗ ತುಂಬಾ ಹಿಂದೊಟ್ಟೋಗ್ತಾ ಇದಾರೆ. ಎಷ್ಟು ಹಿಂದೊಟ್ಟೋಗ್ತಾ ಇದಾರೆ ಅಂದ್ರೆ ಮತ್ತೆ ಹೆಂಗಪ್ಪ ಅವನ್ನ ಮುಂದೆ ತರೋದು ಅನ್ಸ್ತಾ ಇದೆ. ಹೌದು, ಅಜ್ಞಾನ ತುಂಬಿ ತುಳುಕ್ತಾ ಇದೆ ಪ್ರಭುಜಿ. ಹೌದು. ನೋಡಿ ಅವರು ಈ ಜಗತ್ತನ್ನೇ ಶಾಲೆ ಅಂತ ಅನ್ಕೋತಿದ್ರು. ನೋಡಿ ಸರ್ವಜ್ಞ ಹೇಳ್ತಾನೆ ನೋಡಿ, ಆತರ ಒಬ್ಬೊಬ್ಬರಿಂದನೂ ಒಂದೊಂದು ಅಕ್ಷರ ಕಲ್ತ್ಕೊಂಡು ಅವನು ಸರ್ವಜ್ಞನೇ ಆಗ್ಬಿಟ್ಟ ಅಂತ ನೋಡಿ ಆತನೇ ಹೇಳೋದು.
ಜಗತ್ತೇ ಶಾಲೆ ಆಗಿರುತ್ತೆ ನೋಡಿ. ನಿಮ್ಮಂಥವ್ರು ಯಾರ ಬದುಕಿಗೆ ಅನುಭವಕ್ಕೆ ಹತ್ರ ಬರ್ತೀರಿ ನೋಡಿ, ನೀವೆಲ್ಲ ಶಿಕ್ಷಕರಾಗ್ತೀರಿ ನೋಡಿ. ಈಗ ಕಲ್ತ್ಕೊಂಡು ನಮ್ಮ ಹಿರಿಯರು ನೋಡವ್ರು ಎಲ್ಲ ನೀವು ನೋಡಿರ್ತೀರಿ, ಅವ್ರು ಹೆಂಗಿದ್ರು, ಅವ್ರ ಜ್ಞಾನ ತಿಳುವಳಿಕೆ ನೋಡಿ, ಅವ್ರ ಮೆಚುರಿಟಿ ನೋಡಿ. ಹಿಂದಿನ ಕಾಲದಲ್ಲಿ ನೋಡಿ ನೋಡಿ ಡೈವರ್ಸ್ಗಳೆಲ್ಲ ಹೆಚ್ಚಾಗ್ತಿರ್ಲಿಲ್ಲ ನೋಡಿ. ನೀವು ನೋಡಿರ್ತೀರಿ, ಬಹಳ ಪ್ರೌಢವಾಗಿ ಕುಟುಂಬವನ್ನು ನಿರ್ವಹಿಸ್ತಾ ಇದ್ರು. ನೀವು ನೋಡಿರ್ತೀರಿ, ನಿಮ್ಮ ಅಜ್ಜಿ ತಾತ ಹೆಂಗ್ ಬದುಕಿದ್ರು, ನಿಮ್ಮ ಅಪ್ಪ ಅಮ್ಮ ಹೆಂಗ್ ಬದುಕಿದ್ರು ನೋಡಿ. ನಾವೆಲ್ಲರೂ ಹೆಂಗ್ ಬದುಕ್ತಿದ್ರಿ ನೋಡಿ. ಮಕ್ಕಳು ಮುಂದಿನ ತಲಾಂತರ ಹೆಂಗಿದೆ ನೋಡಿ, ಇದರಲ್ಲಿ ವ್ಯತ್ಯಾಸ ಕಾಣ್ಬೋದು ನೋಡಿ. ಅವರ ತಿಳುವಳಿಕೆ, ಅವರ ದೃಢ ಸಂಕಲ್ಪ ನೋಡಿ. ಒಂದು ವಿವಾಹ ಆಗ್ತಾರೆ, ಒಬ್ಬ ಪುರುಷ ಸ್ತ್ರೀ ಪತಿ ಪತ್ನಿ ಆಗ್ತಾರೆ, ಅದರಲ್ಲಿ ಒಂದು ದೃಢ ಸಂಕಲ್ಪ ತಗೊಳ್ತಾರೆ. ಆ ವಿವಾಹ ಗೃಹಸ್ಥಾಶ್ರಮ ವ್ರತ ಅಂದ್ರೆ ನೋಡಿ, ಅದೊಂದು ದೊಡ್ಡ ವಿಷಯ ಅಲ್ವಾ ನೋಡಿ. ಅದನ್ನ ಹೆಂಗೆ ಆ ವಿವಾಹದ ಆ ಒಂದು ಪ್ರಮಾಣ ಏನ್ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಅಂಟ್ಕೊಂಡಿರ್ತಾರೆ, ಬಿಡೋದಿಲ್ಲ, ಜೀವನ ಪೂರ್ತಿ ಬಿಡೋದಿಲ್ಲ. ಇತ್ತೀಚೆಗೆ ಏನಾಗ್ತಾ ಇದೆ ನೋಡಿ ಅಲ್ವಾ, ಆ ದೃಢ ಸಂಕಲ್ಪನೆ ಇಲ್ಲ. ಆ ಬೆಳೆಸ್ತಿರೋಂಥ ಮಕ್ಕಳು, ಅವ್ರು ಕೊಡ್ತಿರೋ ಶಿಕ್ಷಣ ನೋಡಿ, ಇದೆಲ್ಲಾನು ಆ ತರದ್ದಾಗಿದೆ. ಹೀಗಾಗಿ ನೀವು ವ್ಯತ್ಯಾಸವನ್ನ ಕಾಣ್ಬೋದು ನೋಡಿ. ಬಹಳಷ್ಟು ಕುಟುಂಬ ವ್ಯವಸ್ಥೆಗಳಲ್ಲಿ ನೋಡಿ ಈ ತರದ್ದು ಸಮಸ್ಯೆಗಳು ಕಾಡ್ತಿದ್ದಾವೆ. ಹಂಗೆ ಹರೇ ಕೃಷ್ಣ ಹಿಂಗೆ ಪ್ರಭುಜಿ, ಆ ಗೃಹಸ್ಥಾಶ್ರಮ ಅನ್ನೋ ಪದನ ಅರ್ಥನೇ ಕಳ್ಕೊಳ್ತಾ ಇದೆ ಪ್ರಭುಜಿ. ಅದು ಕ್ಷಣಿಕ ಅನ್ನೋ ಪದಕ್ಕೆ ಅವರು ಸೀಮಿತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪ್ರಭುಜಿ. ಅದು ಒಂದು ಯಜ್ಞ ಅನ್ನೋದು ಅಥವಾ ಒಂದು ನಮಗೆ ಸಂಪೂರ್ಣ ಜ್ಞಾನ ಅನ್ನೋದು ಅದ್ರಲ್ಲಿ ಇದೆ ಅನ್ನೋದು ತಿಳ್ಕೊಳಕ್ ಸಾಧ್ಯನೇ ಆಗ್ತಾ ಇಲ್ಲ ಪ್ರಭುಜಿ. ಇವತ್ತು ಅದನ್ನ ನೋಡ್ತಾ ಇದ್ರೆ ಸಮಾಜದಲ್ಲಿ ಅದು ತುಂಬಾ ತಪ್ಪು ಅನ್ಸ್ತಾ ಇದೆ ನೋಡಿ. ಹಿಂಗೆ ಒಂದೊಂದೇ ಉದಾಹರಣೆ ತಗೊಳ್ರಿ ನೋಡಿ. ಪ್ರಭುಜರು ಹೇಳ್ತಿದ್ದಾರೆ ಏನಾಗ್ತಾ ಇದೆ ಇವತ್ತು ಗೃಹಸ್ಥ ನೋಡಿ ಜೀವನದಲ್ಲಿ ಏನಾಗ್ತಾ ಇದೆ. ಗೃಹಮೇಧಿ ನೋಡಿ, ಗೃಹಮೇಧಿ ನೋಡಿ, ಗೃಹಸ್ಥಾಶ್ರಮ ನೋಡಿ, ಎರಡು ವಿರುದ್ಧ ಪದಗಳು ನೋಡಿ. ಹಂಗೆ ಸಂಕಲ್ಪ ಇಲ್ಲದೆ ಇವತ್ತು ಏನೇನಾಗ್ತಾ ಇದೆ ಅಂದ್ರೆ ನೋಡಿ, ಒಬ್ಬ ಯುವಕ ಯುವತಿ ಮದ್ವೆನೇ ಆಗಕ್ಕೆ ಇಷ್ಟ ಇಲ್ಲ. ಮತ್ತೆ ಹೆಂಗೆ ಅಂದ್ರೆ ಲಿವ್ ಇನ್ ಟುಗೆದರ್ ನೋಡಿ. ಅದು ಯಾವ್ದಕ್ಕೆ ಹೋಲಿಸ್ಬೋದು ಅಂದ್ರೆ ನಾಯಿ ನರಿ ಬೆಕ್ಕುಗಳು ಹೋಲಿಸೋದು ನೋಡಿ. ಅವುಗಳು ಅಷ್ಟೇನೆ ಲಿವ್ ಇನ್ ಟುಗೆದರ್, ಒಬ್ರಿಗೊಬ್ಬರು ನೋಡಿ ಸಂಕಲ್ಪ ಇಲ್ಲ ನೋಡಿ, ಒಬ್ರಿಗೊಬ್ಬರು ತ್ಯಾಗ ಇಲ್ಲ, ಬರೀ ಭೋಗನೆ. ನನ್ಗೆ ಎಷ್ಟು ಎಂಜಾಯ್ಮೆಂಟ್ ಸಿಗುತ್ತೆ, ನಿನ್ಗೆ ಎಷ್ಟು ಎಂಜಾಯ್ಮೆಂಟ್ ಸಿಗುತ್ತೆ ನೋಡಿ. ಇದು ಭಾಗವತದಲ್ಲಿ 12ನೇ ಸ್ಕಂದದಲ್ಲಿ ಇದ್ರ ಬಗ್ಗೆ ವಿವರಣೆ ಇದೆ. ಯಾರಾದ್ರೂ ತಗೊಂಡು ಎತ್ಕೊಂಡು ಓದ್ಬೋದು ಈ ಸಂದರ್ಭದಲ್ಲಿ. ಕಲಿಯುಗದಲ್ಲಿ ಜನಗಳು ಬದುಕಿ ಯಾವ್ದ್ರ ಮೇಲೆ ಹೆಂಗ್ ನಿಂತಿರುತ್ತೆ, ಹೆಂಗ್ ನಡೆಯುತ್ತೆ, 5000 ವರ್ಷದಿಂದನೇ ಆ ಪುಸ್ತಕದಲ್ಲಿ ದಾಖಲೆ ಮಾಡಿದ್ದಾರೆ. ಇವತ್ತು ಆಗ್ತಿರುವಂತದ್ದು ಗಮನಿಸ್ಬೋದು. 50 ವರ್ಷಕ್ಕಿಂದೆ, 40 ವರ್ಷಕ್ಕಿಂದೆ, 30 ವರ್ಷಕ್ಕಿಂದೆ ಜನ ಹೆಂಗ್ ಬದುಕಿದ್ರು, ಈಗ ಕಳೆದ ಒಂದು 10-15 ವರ್ಷದಿಂದ ಹೆಂಗ್ ಬದುಕ್ತಿದ್ದಾರೆ, ವ್ಯತ್ಯಾಸನ ಆ ಭಾಗವತ ಪುರಾಣದ 12ನೇ ಸ್ಕಂದದಲ್ಲಿ ಬರುವಂತ ಭವಿಷ್ಯ ನೋಡಿ, ಭವಿಷ್ಯೋತ್ತರ ಅಧ್ಯಾಯ ಇದೆಯಲ್ಲ, ಅಲ್ಲಿ ಅದನ್ನ ಹಂಗೆ ಎದ್ದು ಕಾಣ್ಬೋದು. ಹಂಗೆ ಏನಾಗುತ್ತೆ ಅಂದ್ರೆ ಈ ಇವತ್ತಿನ ಶ್ಲೋಕ ಓದಿದ್ಮೇಲೆ ಏನೊಂದು ಬದಲಾವಣೆ ಆಗ್ಬೇಕು, ಏನಾದ್ರೂ ಆಗ್ಬೇಕಲ್ವಾ. ಡಿಸ್ಕವರಿ, ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಅಪ್ಲಿಕೇಶನ್ ನೋಡಿ. ನಾವ್ ಯಾವ ಬುಡದಲ್ಲಿ ಇದ್ದೀವಿ ಅಂತ ಎಚ್ಚೆತ್ಕೋಬೇಕು ಪ್ರಭುಜಿ. ಫಸ್ಟ್ ದೃಢ ಸಂಕಲ್ಪನೂ ಬೇಕು ಪ್ರಭುಜಿ. ದೃಢ ಸಂಕಲ್ಪಕ್ಕೆ ಜ್ಞಾನವನ್ನ ಹೆಚ್ಚಿಗೆ ಮಾಡ್ಕೋಬೇಕು ಪ್ರಭುಜಿ. ನೋಡಿ ಇಲ್ಲಿ ಹೇಳ್ತಿರೋಂಗೆ ನೋಡಿ, ತಿಳುವಳಿಕೆ ನಮ್ ಬದುಕ್ತಿದೀವಿ ಅಂತಂದ್ರೆ ನೋಡಿ, ಇವತ್ತು ಯಾಕೆ ಹಿಂಗೆಲ್ಲ ಆಗ್ತಿದೆ ಅಂದ್ರೆ ತಿಳುವಳಿಕೆ ಕಡಿಮೆ, ಅನುಭವ ನೋಡಿ. ಅಟ್ಟದ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಎಷ್ಟೋ ಮನೆಗಳ ಡೈವರ್ಸ್ಗಳಲ್ಲಿ ನೋಡಿದೀವಿ ನೋಡಿ. ಡೈವರ್ಸ್ ಆಗಿ ಮತ್ತೆ ಇನ್ನೊಂದು ಮದುವೆ ಆಗ್ತಾರೆ, ಅದು ಡೈವರ್ಸ್ ಆಗಿ ಮತ್ತೆ ಅದು ಡೈವರ್ಸ್ ಆಗಿ ಮತ್ತೆ ಇನ್ನೊಂದು ಹೋಗುತ್ತೆ ನೋಡಿ. ಆಗ 2ನೇ 3ನೇದು ಡೈವರ್ಸ್ ಮಾಡ್ಕೊಳಕ್ ಹೋಗಲ್ಲ. ಯಾಕೆಂದ್ರೆ ಅವ್ರಿಗೆ ಬಹಳ ಅನುಭವ ಆಗಿರುತ್ತೆ, ಈಗಾಗ್ಲೇ ಕೆಟ್ಟ ಅನುಭವ ಆಗಿರುತ್ತೆ. ಎಷ್ಟೋದ್ರೇನೋ ಹಂಗೆ ಸಹಿಸ್ಕೊಂಡು ಹೋಗ್ಬೇಕು, ತಾಳ್ಮೆ ಅನ್ನುವಂಥದ್ದು ಆಮೇಲೆ ಬರುತ್ತೆ ನೋಡಿ. ಸಹನೆ, ಸಹಕಾರ ಈ ಪದಗಳಿಂದ ತುಂಬಾ ದೂರ ಹೋಗ್ಬಿಟ್ಟಿದ್ದಾರೆ. ಸಹನೆ, ಸಹಕಾರ ನೋಡಿ, ಪರಸ್ಪರ ಎಲ್ಲ ಇಲ್ಲದೆ ಆಗ್ಬಿಟ್ಟಿದೆ ಕುಟುಂಬಗಳಲ್ಲಿ ನೋಡಿ. ಕುಟುಂಬ ವ್ಯವಸ್ಥೆ
ನೋಡಿ, ಪಾಶ್ಚಾತ್ಯರ ಅವ್ರ ಕುಟುಂಬ ವ್ಯವಸ್ಥೆ ಅಂತೂ ಕಚಡ ಅಂತ ಹೇಳ್ತಾರೆ. ಹೀಗೆ ಇದ್ದಿದ್ರಲ್ಲಿ ಈಗ ಪ್ರಸ್ತುತ ನಮ್ಮ ಭಾರತೀಯ ಸಂಸ್ಕೃತಿ, ಈ ಕುಟುಂಬ ವ್ಯವಸ್ಥೆ ನೋಡಿ, ಇವೆಲ್ಲವೂ ಇದ್ದಿದ್ರಲ್ಲಿ ಸದ್ಯಕ್ಕೆ ನಡೀತಾ ಇದೆ. ನಿಮಿಷ ಸದನಕ್ಕೆ ಹರೇ ಕೃಷ್ಣ. ನನಗೆ ಅರ್ಜೆಂಟ್ ಒಂದು ಮೀಟಿಂಗ್ ಇದೆ. ಶ್ವೇತಾ ಮಾತಾಜಿ ಕಾರ್ಯಕ್ರಮ ಮುನ್ನಡೆಸಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ. ಊಟ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮಗಳು. ಕಾರ್ಯಕ್ರಮದಲ್ಲಿ ಹಂಗೆ ಮುಂದುವರಿರಿ. ಕೃಷ್ಣ. ಆಯ್ತು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ, ಇವತ್ತು ಯಾರ್ದಾದ್ರು ಏನಾದ್ರು ವಿಶೇಷ ಕಾರ್ಯಕ್ರಮಗಳಿದಾವ? ಹರೇ ಕೃಷ್ಣ. ನನ್ಗೆ ಯಾರು ಏನು ಹೇಳಿಲ್ಲ. ಹರೇ ಕೃಷ್ಣ ಮಾತಾಜಿ. ನನ್ ಬರ್ತ್ಡೇ ಮಾತಾಜಿ. ಓ ಕೃಷ್ಣ, ಹೇಳ್ಬೇಕಿತ್ತ ಪ್ರಭುಜಿ. ಹರಿ ಬೋಲ್ ಪ್ರಭು. ಧನ್ಯವಾದಗಳು ಮಾತಾಜಿ. ಶುಭಾಶಯಗಳು ಪ್ರಭುಜಿ. ಹರೇ ಕೃಷ್ಣ. ನಾನು ಏಳು ಬೀಳುಗನ್ನ ಕಂಡು ಬದುಕ್ತಾ ಇರೋದು ಪ್ರಭುಜಿ. ಮಾತಾಜಿ, ದಯವಿಟ್ಟು ಕೃಷ್ಣನ ಪ್ರಜ್ಞೆಯೊಂದಿಗೆ ಜೀವನ ಒಂದು ಒಳ್ಳೆ ದಾರಿ ಸಿಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹಾರೈಸಿ ಮಾತಾಜಿ. ಪ್ರಭುಜಿ ಅವರೇ ಧನ್ಯವಾದಗಳು. ಎಲ್ಲಾರ್ಗು ಇದೇ ಬೇಕು ಪ್ರಭುಜಿ. ಎಲ್ಲ ಕೃಷ್ಣ ಭಕ್ತಿಯಲ್ಲೇ ಮುಂದುವರಿಬೇಕು ಅನ್ನೋದೇ ಎಲ್ಲಾರ್ದು ಆಸೆ ಪ್ರಭುಜಿ. ಹಾ ಮಾತಾಜಿ. ಎಷ್ಟನೇ ವರ್ಷದ್ದು ಪ್ರಭುಜಿ ಬರ್ತ್ಡೇ? 47 ಮಾತಾಜಿ. 47 ಕಂಪ್ಲೀಟ್, 48 ರನ್ನಿಂಗ್. ಹಾ. ಹರೇ ಕೃಷ್ಣ. ಇವತ್ತು ಪ್ರಕಾಶ್ ಪ್ರಭುಜಿ ಅವ್ರದ ಹುಟ್ಟಿದ ಹಬ್ಬ ಇದೆ. ಹಂಗಾಗಿ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಪ್ರಭುಜಿಯವರ ಆರೋಗ್ಯ ಆಯುಷು ಯಾವಾಗ್ಲೂ ಕೃಷ್ಣ ಭಕ್ತಿಯಲ್ಲೇ ಇರ್ಲಿ, ಅವರು ಕುಟುಂಬ ಸಮೇತ ಅಂತ ಎಲ್ಲಾರು ವಿಶ್ ಮಾಡೋಣ. ಹರೇ ಕೃಷ್ಣ. ಎಲ್ಲಾರು ಅನ್ಮ್ಯೂಟ್ ಮಾಡ್ಕೊಂಡು ಎಲ್ಲಾರು ಹರೇ ಕೃಷ್ಣ. ಹರೇ 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 ರಾಮ ಹರೇ ರಾಮ 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 ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಮಾತಾಜಿ ಅವರಿಗೆ, ಪ್ರಭುಜಿ ಅವರಿಗೆ ದಂಡೋತ್ ಪ್ರಣಾಮಗಳು. ನಿಮ್ಮ ಹಾರೈಕೆ ಹೀಗೆ ಸದಾ ಬಯಸ್ತಾ ಇರ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ஹரே கிருஷ்ணா பிரபு. பரவாயில்ல, இன்னும் சின்ன வயசுலயே வந்துக்கிறீங்க, ரொம்ப நல்லா தான் இருப்பீங்க, விடுங்க. ಮಾತಾಜಿ, ನಿಮ್ ಭಾಷೆ ಅರ್ಥ ಆಗ್ಲಿಲ್ಲ. ಪ್ರಭು, ನಾವು ತಮಿಳಲ್ಲೇ ಹೇಳ್ಬೇಕು ಪ್ರಭು, ಅವಾಗ ತಾನ್ ನೀವು ಕಲ್ಸ್ಕೊಳ್ತೀರಾ. ಏನ್ ಹಂಗೆ ಇದ್ರೆ ಹೆಂಗಾಗುತ್ತೆ? ಚಿಕ್ಕ ವಯಸ್ಸಲ್ಲೇ ಬಂದ್ಬಿಟ್ಟಿದ್ದೀರಂತೆ ಪ್ರಭು, ಅದ್ ಹೇಳ್ತಾವ್ರೆ. ಪರವಾಗಿಲ್ಲ, ಈ ವಯಸ್ಸಿನಲ್ಲಿ ಬಂದಿದ್ರೆ, ಇನ್ನು ಸ್ವಲ್ಪ ದಿನ ಆದ್ಮೇಲೆ ಬಂದಿದ್ರೆ ನಿಜವಾಗ್ಲು ಯಾರುನು ಹರೇ ಕೃಷ್ಣ ಹೇಳ್ತಾ ಇರ್ಲಿಲ್ಲ. ಈ ವಯಸ್ಸಿನಲ್ಲಿ ಬಂದಿದ್ರೆ ದೇವ್ರು ನಿಮ್ಗೆ ಭಕ್ತಿ ಕೊಟ್ಟಿದ್ದಾರೆ. ಅದೇ ನಿಮ್ಗೆ ಲಾಸ್ಟ್ ಗಂಟ ಇರುತ್ತೆ ಪ್ರಭು, ನೀವೇನು ಚಿಂತೆ ಮಾತಾಜಿ. ನನಗೆ ಅದು ನೋವಿದೆ ಪ್ರಭುಜಿ. ಮಾತಾಜಿ, ಯಾಕಂದ್ರೆ ಇಷ್ಟು ವಯಸ್ಸಾದ್ಮೇಲೆ ನನಗೆ ಅದು ಆ ಪ್ರಜ್ಞೆ ಸಿಕ್ತಲ್ಲ ಅನ್ನೋದು ಬೇಜಾರಿದೆ. ಇಷ್ಟು ಸಾಕು, ಇದ್ರಲ್ಲೇ ಬರ್ಬೇಕು. ಇಷ್ಟೊತ್ತಿಗೊಳಗೆ ನಿಮ್ ಮಕ್ಕಳಾಗಿ ಅದನ್ನ ಇದು ಮಾಡಿಸ್ಬಿಟ್ಟು ಬಂದು ಕರೆಕ್ಟ್ ಆಗಿ ಮಾಡಿದಿರಾ. ಇವಾಗ ಈಗ್ಲಾದ್ರೂ ಸಿಕ್ತಲ್ಲ ಪ್ರಭುಜಿ, ಅದಕ್ಕೆ ಧನ್ಯವಾದಗಳು ಹೇಳ್ಬೇಕು ಕೃಷ್ಣನ್ಗೆ. ಹೌದು ಮಾತಾಜಿ, ಅದಕ್ಕೆ ನಾನು ಯಾವಾಗ್ಲೂ ಕೃತಜ್ಞನಾಗಿದ್ದೀನಿ. ಜೊತೆಗೆ ಚೆನ್ನಾಗಿರ್ತೀರಾ ಬಿಡಿ ಪ್ರಭು. ದೇವರ ಆಶೀರ್ವಾದ ಇದ್ದೇ ಇರುತ್ತೆ ನಿಮ್ಗೆ. ಆಶೀರ್ವಾದ ನಮಗಿಂತ ದೇವ್ರ ಆಶೀರ್ವಾದ ಕೊಟ್ಟೇ ಕೊಡ್ತಾರೆ. ನಾವೇನು ಮರ್ತು ಬಿಡ್ತೀವಿ. ನಾವು ಮನಸ್ಸಲ್ಲಿ ಒಂದಿರುತ್ತೆ, ಆಚೆ ಒಂದಿರುತ್ತೆ, ಆದ್ರೆ ದೇವ್ರ ಹಂಗಿರಲ್ಲ. ಮನಸ್ಸು ತುಂಬಾ ನಿಮ್ಗೆ ಹೇಳ್ತಾರೆ. ಅದಕ್ಕೆ ಹರೇ ಕೃಷ್ಣ ಪ್ರಭು. ನನಗೆ ನಿಮ್ಮೆಲ್ಲರ ಮಾತುಗಳು ಕೇಳ್ತಾ ನಮಗೆ ತುಂಬಾ ಖುಷಿ ಅನ್ಸುತ್ತೆ ಮಾತಾಜಿ. ನನಗೂ ಅಷ್ಟೇ ಪ್ರಭು, ನಿಜವಾಗ್ಲೂ ಹೇಳ್ತೀನಿ. ನನ್ಗೆ ಇದು ಕ್ಲಾಸ್ ಹಾಕ್ಬಿಟ್ರಂದ್ರೆ ನನ್ಗೆ ತುಂಬಾ ಖುಷಿ ಆಗ್ಬಿಡ್ತೀನಿ. ಇವಾಗ 3-4 ದಿವಸದಿಂದ ನನ್ಗೆ ರಾತ್ರಿ ಹೊತ್ತು ಇದು ಸಿಗ್ತಾ ಇಲ್ಲ, ನೆಟ್ ಸಿಗ್ತಾ ಇಲ್ಲ. ಇಲ್ಲಾಂದ್ರೆ 4 ದಿನ ಇಂದ ಕೇಳ್ತಾನೆ ಇಲ್ಲ. ಬೆಳಿಗ್ಗೆ ಕೇಳ್ತೀನಿ. ನಿಜವಾಗ್ಲೂ ಹೇಳ್ತೀನಿ, ಇದರಿಂದ ನಮ್ಗೆ ಎಷ್ಟು ಸಂತೋಷವಾಗಿರ್ತೀನಿ ಅಂತ ನನ್ಗೆ ಗೊತ್ತಿಲ್ಲ. ಅಷ್ಟು ಸಂತೋಷ, ಎಲ್ಲಾರು ಸಂತೋಷ. ನಮ್ಮ ಪೂರ್ವ ಜನ್ಮದ ಪುಣ್ಯ ಇದೆ ಮಾತಾಜಿ, ನೀವೆಲ್ಲ ಸಿಗ್ಬೇಕಾದಾಗೆ. ಹೌದು ಪ್ರಭು. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು. ಧನ್ಯವಾದಗಳು.
ಜಿ ಹರೇ ಕೃಷ್ಣ ಮಾತಾಜಿ. ಜನ್ಮದಿನದ ಎಲ್ಲರಿಗೂ ಶುಭಾಶಯಗಳು ಪ್ರಭುಜಿ. ಹರೇ ಹಾ ಕೃಷ್ಣ. ಕಮಲ್ ಪ್ರಭುಜಿ ಏನಾದ್ರು ಹೇಳ್ತಿದ್ದೀರಾ? ಜನ್ಮದಿನದ ಶುಭಾಶಯಗಳು ಪ್ರಭುಜಿಗೆ. ಮತ್ತೆ 100 ವರ್ಷ ಕುರಿಗಳಾಗಿ ಬದುಕೋದಕ್ಕಿಂತ 1 ವರ್ಷ ಸಿಂಹವಾಗಿ ಬದುಕಿ ಸಾಯೋದು ಎಷ್ಟೋ ಮೇಲು ಅನ್ನೋ ತರ ಕೃಷ್ಣ ಬಗ್ಗೆ ಯಾವಾಗ ಸಿಕ್ತು ಅನ್ನೋದಕ್ಕಿಂತ ಯಾವಾಗ ಸಿಕ್ಕಿದ ಮೇಲೆ ನಾವ್ ಹೆಂಗಿರ್ತೀವಿ ಅನ್ನೋದು ಬಹಳ ಮುಖ್ಯ ಅನ್ಸುತ್ತೆ ಪ್ರಭು. ಧನ್ಯವಾದ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಪ್ರಭುಜಿ. ಒಳ್ಳೇದು ಹೇಳಿದ್ರಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ದಂಡೋತ್ಪಣ. ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡೋತ್ಪಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವೇವ ಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ದಂಡೋತ್ಪಣಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ದಂಡವತ್ ಹರೇ ಪ್ರಣಾಮ. ಕೃಷ್ಣ ಮಾತಾಜಿ ಪ್ರಭುಜಿ ಅವರಿಗೆ ಎಲ್ಲರಿಗೂ ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಕೃಷ್ಣ ಮಾತಾಜಿ ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ಹರೇ ದಂಡೋತ್ ಕೃಷ್ಣ ಪ್ರಣಾಮ. ಮಾತಾಜಿ ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ. ದಂಡ